ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। ओम नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम ಎಲ್ಲಿದ್ವಿ? ಕಠೋಪನಿಷತ್ 2 ಅಧ್ಯಾಯಗಳನ್ನ ಮುಗಿಸಿದೀವಿ. ಮೊದಲನೇ ಅಧ್ಯಾಯದಲ್ಲಿ 29 ಮಂತ್ರಗಳು, ಎರಡನೇ ಅಧ್ಯಾಯದಲ್ಲಿ 27 ಮಂತ್ರಗಳು. ಇವತ್ತಿನಿಂದ 3ನೇ ಅಧ್ಯಾಯ ನೋಡಬೇಕು. 17 ಮಂತ್ರಗಳು, ಕಮ್ಮಿ ಆಗ್ತಾನೆ ಬರ್ತಾ ಇದೆ. 17 ಮಂತ್ರಗಳು. ಕಠೋಪನಿಷತ್ ಶುರು ಆಗಿದ್ದು ಯಮ ಹಾಗೂ ನಚಿಕೇತನ ಸಂವಾದದಿಂದ. ನಚಿಕೇತನ ಪ್ರಶ್ನೆಗಳೆಲ್ಲ ಅವನು ಕೇಳಿದ್ದಾಯಿತು. ಕೋಪ ಹೋಗಬೇಕು ತಂದೆಗೆ, ಸಾಮಾಜಿಕವಾಗಿ ಸ್ವರ್ಗ ಪ್ರಾಪ್ತಿಯಾಗಬೇಕು. ಅದಕ್ಕೆ ಯಮ ಸ್ವರ್ಗ ಪ್ಲಸ್ ಬ್ರಹ್ಮಲೋಕ ಪ್ರಾಪ್ತಿಗೆ ಸಾಧನೆಯನ್ನು ಹೇಳಿದ್ದಾಯಿತು. ಮೂರನೇದು ಆತ್ಮ ಇದೆಯಾ ಇಲ್ವಾ, ಇಲ್ಲದೇ ಇದ್ರೆ ತೊಂದರೆ ಇಲ್ಲ, ಇದ್ರೆ ಅದಕ್ಕೆ ಅದರ ಲಕ್ಷಣ ಏನು. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ಥೀತ್ಯೇಕೆ ನಾಯಮಸ್ಥೀತಿ ಚೈಕೆ. ಆಮೇಲೆ ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ. ಮರ್ತೋಗಿರುತ್ತೆ ಅಲ್ವಾ? ಈ ಮಂತ್ರ ಇತ್ತ ಅಂತಾನೆ ಮರ್ತೋಗಿರುತ್ತೆ. ಅಷ್ಟು ಚೆನ್ನಾಗಿದೆ. ಅಕ್ಕಿ ಹಿಟ್ಟು ಏನ್ ಮಾಡುತ್ತೆ? ವರಾಣಾಮೇಶ ವರಸ್ತೃತೀಯ. ಇದಕ್ಕೆ ಹಲವಾರು ರೀತಿಯಲ್ಲಿ ಮೊದಲನೇ ಅಧ್ಯಾಯದ 2ನೇ ವಲ್ಲಿಯಲ್ಲಿ ಯಮ ಇಂತಹ ಶಿಷ್ಯ ಸಿಗದು ಬಹಳ ಅಪರೂಪ. ಸೊ ಶಿಷ್ಯನ ಸ್ತುತಿ, ಗುರುಸ್ತುತಿ, ಶಾಸ್ತ್ರ ಸ್ತುತಿಯನ್ನು ಮಾಡಿದ್ದಾಯಿತು. ಆಮೇಲೆ ಉಪದೇಶವನ್ನ ಶುರು ಮಾಡಾದ್ಮೇಲೆ ನಚಿಕೇತಸ್ ಹೇಳ್ದ, ಧರ್ಮ ಅಧರ್ಮವನ್ನ ಮೀರಿರುವಂತಹ ಆತ್ಮವಸ್ತುವನ್ನ ತಿಳಿಸು, ಪುಣ್ಯ ಪಾಪವನ್ನ ಮೀರಿರುವಂತಹ ಆತ್ಮವಸ್ತುವನ್ನ ತಿಳಿಸು. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್. ಆ ಮಂತ್ರ ಜ್ಞಾಪಕ ಬರಬೇಕು. ಅದು ಹೇಳಿದ ತಕ್ಷಣನೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದನ್ನ ಕಲಿಬೇಕು ಅಂತ ಹೇಳಿ, ದೋ ನಚಿಕೇತಸ್ ವಾಸ್ ಎಲಿಜಿಬಲ್, ಅವನು ಉತ್ತಮ ಅಧಿಕಾರಿ ಆಗಿದ್ರು ಎಲ್ಲರಿಗೂ ಸಹಾಯ ಆಗ್ಬೇಕು ಅಂತ ಒಂದು ಉಪಾಸನೆಯನ್ನ ಹೇಳ್ಕೊಟ್ಟಿದ್ದು ಆಯ್ತು. ಅದು ಪ್ರಣವ ಉಪಾಸನೆ, ವೈದಿಕ ಉಪಾಸನೆ. ನಮಗೆಲ್ಲ ಪೌರಾಣಿಕ ಹಾಗೂ ತಾಂತ್ರಿಕ ಉಪಾಸನೆ ನಾವೆಲ್ಲ ಮಾಡ್ತಿರೋವಂಥದ್ದು. ಜೀವನದಲ್ಲಿ ಒಂದು ಉಪಾಸನೆ ಇಟ್ಕೊಳ್ಬೇಕು ಹಾಗೆ ಅಂತ ನೋಡಿದ್ವಿ. ಆಮೇಲೆ ಅದು ಮಂದ ಹಾಗೂ ಮಧ್ಯಮ ಅಧಿಕಾರಿಗಳಿಗೆ, ಉತ್ತಮ ಅಧಿಕಾರಿಗೆ 2 ಮಂತ್ರ ಇತ್ತು. ಯಾವ್ದದು? ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಸೇಮ್ ಗೀತಾ ಮಂತ್ರನೇ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರ. ನಿತ್ಯ ಹೇಳ್ಕೊಳ್ಬೇಕಿದು. ಬೆಳಗ್ಗೆ ಎದ್ದಿದ ತಕ್ಷಣ ಹೇಳ್ಕೊಳ್ಬೇಕು. ನಾನು ಹೇಳ್ತಾ ಇಲ್ಲ. ನ ಜಾಯತೆ ಇಸ್ಕೊಂಡು ನಾ ಹುಟ್ಲಿಲ್ಲ ಅಂತ ಅರ್ಥ. ನಾನು ಹಾಸಿಗೆಯಿಂದ ಹೇಳ್ತಾ ಇಲ್ಲ. ನಾ ಮ್ರಿಯತೆ, ನಾನು ಮಲಗ್ತಾ ಇಲ್ಲ. ಹೀಗೆ ಹೇಳ್ತಾನೇ ಬರಬೇಕು. ಫಸ್ಟ್ ಇದೆಲ್ಲ ನಮಗ್ ಟ್ರೈನ್ ಆದ್ರೇನೆ ಅದು ಟ್ರೈನ್ ಆಗುತ್ತೆ. ಮಾಡುವಂತಹ ಪ್ರತಿಯೊಂದು ಕ್ರಿಯೆಯು ಇದು ನಾನು ಮಾಡ್ತಿಲ್ಲ. ನೈವ ಕುರ್ವನ್ನ ಕಾರಯನೆಲ್ಲ ನಾಟ್ಕ ಬರಬೇಕು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಜಿಗ್ರನ್ ಅಶ್ನನ್ ಗಚ್ಚನ್ ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಲಪನ್ ವಿಸೃಜನ್ ಗೃಣ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ನನ್ ಬ್ಯಾಕ್ ಡ್ರಾಪ್ ಅಲ್ಲಿ ಮನ್ಸು ಓಡ್ತಿರ್ಬೇಕು. ನೀವು ಕೇಳ್ತಿರ್ಬೇಕಾದ್ರೆ ನಿಮ್ ಬ್ಯಾಕ್ ಡ್ರಾಪ್ ಅಲ್ಲಿ ಮನ್ಸು ಓಡ್ತಿರ್ಬೇಕು. ಕೇಳಿಸ್ಕೊಳ್ತಾ ಇದ್ದೀನಿ ಆದ್ರೆ ಕೇಳಿಸ್ಕೊಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ ಆದ್ರೆ ಹೇಳ್ತಾ ಇಲ್ಲ.
ಸರಿ, ನಿಮ್ಗೆ ಜಾಸ್ತಿ ವರ್ಕ್ ಆಗಬೇಕು, ಅಷ್ಟೊಂದು ಲಾಡು ತಿಂದ್ರೆ ಇನ್ನೇನಾಗುತ್ತೆ ಅದು ನಿಮ್ಗೆ ಅನ್ಸ್ಬೋದು. ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಇದೆಲ್ಲ ಆತ್ಮತತ್ವದ ಲಕ್ಷಣಗಳು. ಇಷ್ಟನ್ನು ನೋಡಿದ್ವಿ. ಈಗ ಮೂರನೇ ವಲ್ಲಿಯ, ಮೊದಲನೇ ಅಧ್ಯಾಯದ 3ನೇ ವಲ್ಲಿ ನೋಡ್ಬೇಕು. ಸರಿ, ಹಿಂದಿನ ಮಂತ್ರ ಏನಾದ್ರು ಡೌಟ್ ಇದೆಯಾ ಅಥವಾ ಮತ್ತೆ ಹೇಳ್ಬೇಕಾ? ಓದನಹ, ಚಟ್ನಿ ಅದೆಲ್ಲ ಬೇಕಂದ್ರೆ ಹೇಳ್ತೀನಿ, ಅರ್ಥ ಆಗಿದ್ರೆ ಪರವಾಗಿಲ್ಲ ಅಲ್ವಾ? ರೈಟ್. ಅದೇನಿಲ್ಲ, ಬೇಸಿಕಲಿ ಆತ್ಮವನ್ನ ಈಶ್ವರ ರೂಪವನ್ನಾಗಿ ನೋಡಿ, ಸೃಷ್ಟಿ ಸ್ಥಿತಿ ಅನ್ನುವಂತಹ ಈಶ್ವರ ಬೇರೆ ಉಪನಿಷತ್ತಲ್ಲೆಲ್ಲ ಹೇಳಿದೆ, ಕಠೋಪನಿಷತ್ತಲ್ಲಿ ಲಯ ಈಶ್ವರವನ್ನ ಹೇಳಿದ್ದಾರೆ. ಎಲ್ಲವನ್ನೂ ಸ್ವಾಲೋ ಮಾಡುವಂತಹ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೋ, ಸ್ಥಿತಿಯಲ್ಲಿ ಮಾಡ್ತಾನೋ, ಹಾಗೆ ಲಯವನ್ನೂ ಅವನು ಮಾಡ್ತಾನೆ. ಅದರಲ್ಲಿ ಬ್ರಾಹ್ಮಣ ಹಾಗೂ ಕ್ಷತ್ರಿಯ ಅಂತ 2 ಪಂಗಡವರನ್ನ ತಗೊಂಡ್ರು. 2 ಇಂಪಾರ್ಟೆಂಟ್, ಅಂದ್ರೆ ಅವ್ರನ್ನ ಫಾಲೋ ಮಾಡಿರುವಂತಹ ವೈಶೇಷ ಎಲ್ಲಾ ವರ್ಗದವರು ಅಂತ ಅರ್ಥ. ಎಲ್ಲ ಹೇಳ್ಬೇಕಾಗಿಲ್ಲ. ನೀವು ಡಿಗ್ರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದೀರಾ, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದ್ಯಾ, ಥರ್ಡ್ ಅಂತ ಕೇಳ್ಬೇಕು. ಡಿಗ್ರಿ ಮಾಡ್ಕೊಂಡಿದ್ರೆ ಪ್ರೀ ಸಪೋಸ್ ಯು ಹ್ಯಾವ್ ಕಂಪ್ಲೀಟೆಡ್ ದಿ ಸ್ಕೂಲ್ ಎಜುಕೇಶನ್. ಸೊ ಬ್ರಾಹ್ಮಣ ಕ್ಷತ್ರಿಯ ಅಂದ್ರೆ ಇಟ್ ಇಸ್ ಫಾಲೋಸ್ ದಟ್ ಆಲ್ ದಿ ಅದರ್ ವರ್ಗಾಸ್ ಅಂತ. ಉಲ್ಟಾ ಹೇಳಬಾರ್ದು, ಸ್ಟಾರ್ಟಿಂಗ್ ಹೇಳಬೇಕಲ್ವ ಹಾಗೆ. ಸೊ ಅದು ಅಂತಹ ಎಲ್ಲ ಜೀವರಾಶಿಗಳನ್ನು ಆತ್ಮವು ಸ್ವಾಲೋ ಮಾಡುತ್ತೆ ಅಂತಂದ್ರೆ, ಆತ್ಮವನ್ನ ಬಿಟ್ರೆ ಬೇರೆ ಏನಿದೆ ಇಲ್ಲಿ? ಯಮ ಕೂಡ ಅಂತಹ ಲಯಕಾರಕನಿಗೆ ಸಹಾಯವನ್ನ ಮಾಡ್ತಾನೆ. ಅದಕ್ಕೆ ಉಪ್ಪಿನಕಾಯಿ ಚಟ್ನಿ ಅಂತೆಲ್ಲ ಅನ್ಕೊಂಡ್ವಿ, ಅದೆಲ್ಲ ಸೇರಿಸ್ಕೊಂಡು ಈಸಿಯಾಗಿ ಒಳಗಡೆ ಹೋಗುತ್ತೆ ಅಂತ ಅಷ್ಟು. ಇದನ್ನು ನೋಡಿದ್ದಾಯ್ತು. ಈಗ 3ನೇ ವಲ್ಲಿಯ 1ನೇ ಮಂತ್ರ ನೋಡೋಣ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೇ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿಣಾಚಿಕೇತಾಃ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೇ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿಣಾಚಿಕೇತಾಃ. ಇಲ್ಲಿಂದ ಕಠೋಪನಿಷತ್ ಮುಗಿಯೋವರೆಗೂ ಬರೀ ಸಾಧನೆಯನ್ನೇ ಹೇಳೋದು. ಯಾಕಂದ್ರೆ ಆಗೋಯ್ತು, ಉತ್ತಮ ಅಧಿಕಾರಿಗಳಿಗೂ ಉಪಾಸನೆಯನ್ನ ಕೊಟ್ಟಿದ್ದಾಯ್ತು, ಉತ್ತಮ ಅಧಿಕಾರಿಗಳ ಜ್ಞಾನವನ್ನು 2 ಮಂತ್ರ ಹೇಳಿದ್ದಾಯ್ತು. 2ನೇ ಸೆಕ್ಷನ್ ಅಲ್ಲಿ 4, 5, 6ನೇ ವಲ್ಲಿಯಲ್ಲಿ ಬರೋದಲ್ಲ ಏತದ್ವೈತತ್ ನೀನ್ ಕೇಳಿದ್ದೀರ ನಚಿಕೇತಸ್, ಏತತ್ ವೈತತ್ ಅದೇ ಇದು ಅಂತ ಹೇಳ್ಬಿಡ್ತಾನೆ. ಎಲ್ಲವೂ ಇವಾಗೆಲ್ಲ ಸಾಧನೆಯೇ. ಧರ್ಮಾನುಷ್ಠಾನ ಇಸ್ ವೆರಿ ಇಂಪಾರ್ಟೆಂಟ್ ಅಂತ 65 ಮಂತ್ರ ಹೇಳುತ್ತೆ. 120 ಮಂತ್ರದಲ್ಲಿ ಕಠೋಪನಿಷತ್ತಿನಲ್ಲಿ ಫಸ್ಟ್ ಫ್ಯೂ ಮಂತ್ರಾಸ್ ಇಂಟ್ರೊಡಕ್ಷನ್, ಕತೆ, ಆಮೇಲೆ ಸ್ತುತಿ, ಶಾಸ್ತ್ರ ಸ್ತುತಿ, ಗುರುಸ್ತುತಿ, ಆಮೇಲೆ ಶಿಷ್ಯ ಸ್ತುತಿ, ಅದು ನೋಡಿದ್ವಿ. ಇಲ್ಲಿಂದ ಮುಗಿಯೋದವರೆಗೂ ಆಲ್ಮೋಸ್ಟ್ 5th ವಲ್ಲಿ, 6th ಆಲ್ಸೋ ಕೆಲವು, ಅಲ್ಲಿವರೆಗೂ ಧರ್ಮಾನುಷ್ಠಾನ ಇಸ್ ವೆರಿ ಇಂಪಾರ್ಟೆಂಟ್. 65 ಮಂತ್ರ. ಇಮ್ಯಾಜಿನ್, ವೇದಾಂತ ಚೆನ್ನಾಗಿ ಸಿದ್ಧಿಸ್ಬೇಕು ಅಂತಂದ್ರೆ ನಾವು ಮಾಡುವಂತಹ ಕರ್ಮ ವೆರಿ ವೆರಿ ಇಂಪಾರ್ಟೆಂಟ್. ಕರ್ಮವನ್ನ ಕರ್ಮಯೋಗ ರೀತಿಯಲ್ಲಿಯೇ ಭಾವನೆ ಮಾಡಬೇಕು, ಅದೇ ಹೇಳ್ತಾ ಬರ್ತಾರೆ. ಸೊ ಒಂದು ಕಾಷನ್ ಏನು ಅಂದ್ರೆ, ನೆಕ್ಸ್ಟ್ 65 ಮಂತ್ರ ಇಟ್ ಮೇಟ್ ಕ್ರಿಯೇಟ್ ಬೋರ್ಡಮ್ ಇನ್ ಯು, ಆಯ್ತಾ, ಆಂಗರ್ ಇನ್ ಯು. ಸ್ವಾಮೀಜಿ ಏನು ಹೇಳಿದ್ದೇ ಹೇಳ್ತಿದಾರಲ್ಲ ಅಂತ ಈಗಲೇ ಹೇಳ್ತಾ ಇದ್ದೀನಿ, ಪೇಷನ್ಸ್ ಕೇಳಿ. ಮೇ ಆಲ್ ಯು ಬಿಕಮ್ ಬುದ್ಧ ಫಾರ್ 1 hour until completion of all the classes. ಬುದ್ಧನ್ ತರ ಸುಮ್ಮನೆ ಕೂತಿರಿ, ಅವಾಗ ನಿಮ್ಗೆ ಕ್ಲಾಸ್ ಮುಗಿದಾದ್ಮೇಲೆ ಕೊನೆಗೆ ಎನ್ಲೈಟ್ಮೆಂಟ್ ಆಗತ್ತೆ, ಆಯ್ತಾ? ಆವಾಗ ಕ್ಲಾಸ್ ಮುಗಿಯುತ್ತೆ, ಜೀವನ್ ಮುಕ್ತಿ, ವಿದೇಹ ಮುಕ್ತಿ. ಬುದ್ಧಂದು ಕತೆ ಓದ್ತಾ ಇದ್ದೆ, ಅದಕ್ಕೆ ಬುದ್ಧನ್ ಬರುತ್ತೆ. ಸುಮ್ಮನೆ ಯಾರು ಸಡನ್ ಆಗಿ ಅವರು ಇದೆಲ್ಲ ಬರಲ್ಲ. ಒಂದು ಕ್ಯಾರೆಕ್ಟರ್ನ ಹೇಳ್ಬೇಕು ಅಂದ್ರೆ ಅದೆಲ್ಲ ವಾಸನೆ ಮನಸ್ಸಲ್ಲಿ ಕೂತಿರ್ಬೇಕು. ಮಧ್ಯಾಹ್ನ ಬುದ್ಧನ್ ಕತೆ ಓದ್ತಾ ಇದ್ದೆ, ಎಂಟರ್ಟೈನ್ಮೆಂಟ್ ಅಂತದೇ ಓದ್ಬೇಕು ನಾವು, ಬೇರೆ ಏನ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ
ಸಿದ್ಧಾರ್ಥನ ಅಂದ್ರೆ ಬುದ್ಧ ಸಿದ್ಧಾರ್ಥ ಮುಂಚೆ ಹೆಸರಿತ್ತಲ್ಲ, ಧ್ಯಾನ ಕೂತಾಗ ಜಸ್ಟ್ ಅನ್ ಇನ್ಸ್ಪಿರೇಷನ್ ಅಷ್ಟೇ. ತಲೆಲೆಲ್ಲ ಏನೋ ಅಂತ ಇರತ್ತಲ್ಲ, ಒಂಥರ ಇದೆಯಲ್ಲ ಒಂದ್ ತಲೆ, ಗುಂಗುರು ಕೂದಲು ತಾನೇ ಅದು, ನಮ್ ತರ ಇಲ್ವಲ್ಲ, ನಮ್ದು ಎಷ್ಟೋ ಸ್ಮೂತ್ ಆಗಿದೆ ನೋಡಿ, ಅದೆಲ್ಲ ಒಂದು ಗುಂಗುರು ಕೂದಲಲ್ವಾ. ಅದೇನ್ ಗೊತ್ತಾ, ನನಗೆ ಇಷ್ಟು ದಿವಸ ಇಲ್ಲಿ ಈ ಕ್ಷಣದವರೆಗೂ ಮಧ್ಯಾಹ್ನ 3 ಗಂಟೆವರೆಗೂ ಗೊತ್ತಿರ್ಲಿಲ್ಲ. ಧ್ಯಾನ ಅಷ್ಟು ಮಾಡಿ 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 ಬಾಡಿ ವಾಸ್ ಫುಲ್ ಆಫ್ ಹೀಟ್ ಫಾರ್ ಬುಧ, ಸಾರಿ ಬುಧ ಅಂತೀನಿ, ಬುದ್ಧ. ತುಂಬಾ ಹೀಟ್ ಆಗೋಗಿತ್ತಂತೆ, ಬಿಸಿ ಗಾಳಿ ಎಲ್ಲ ಬಂದ್ರು ಬಾಡಿ ವಾಸ್ ಫುಲ್ ಆಫ್ ಹೀಟ್. ನೀವು ಇವತ್ತು ಹೇಳಿದ್ಮೇಲೆ, ನೀವು ಕ್ಲಾಸ್ ಆದ್ಮೇಲೆ ಇದು ಫೋಟೋ ನೋಡ್ತೀರಾ, ಆಲ್ ದೋಸ್ ವೇರ್ ಸ್ನೈಲ್ಸ್. ಸ್ನೈಲ್ಸ್ ಬಂದು ಆ ತಲೆಯವನ್ನ ತಂಪು ಮಾಡಕ್ಕೆ ಬಂದಿದ್ದಂತದ್ದು. ನೀವು ಫೋಟೋವನ್ನ ಝೂಮ್ ಮಾಡಿ ನೋಡಿ, ಆಲ್ ಆರ್ ಸ್ನೈಲ್ಸ್. ಕನ್ನಡದಲ್ಲಿ ಸ್ನೈಲ್ಗೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಹಾ, ಬಸವನ ಹುಳ, ಬಸವನ ಹುಳ. ಅದು ಅವನ ತಲೆಯ ತಂಪು ಮಾಡಕ್ ಬಂತಂತೆ. ಆಲ್ರೆಡಿ ಹಾಕಾಯ್ತು ಗೂಗಲ್ ಸರ್ಚಿನಲ್ಲಿ. ಹಾ, ಸೊ ಅದು ಐ ವಾಸ್ ವೆರಿ ಅಮೇಸ್ಡ್ ಅದು ನೋಡ್ಬೇಕಂದ್ರೆ. ಅಷ್ಟು ಗೋಪುರದ ತರ ತಲೆ, ಇಟ್ ಈಸ್ ಟು ಪ್ರೊಟೆಕ್ಟ್ ಹಿಸ್ ಹೀಟ್. ಅಂದ್ರೆ ಏನು ಧ್ಯಾನ ಅನ್ನೋದು ಮಾಡ ಎಲ್ಲ ಇರುವಂತಹ ಮರ ಗಿಡ ಮತ್ತೆ ಇನ್ಸೆಕ್ಟ್ಸ್, ಎವ್ರಿಬಡಿ ಹೆಲ್ಪ್ಡ್ ಹಿಮ್ ಇಟ್ ಸಿಮ್ಸ್. ಎಲ್ಲ ನೀರು ತಂದ್ಕೊಂಡು ಬರೋದು, ಸುಮ್ನೆ ನೀರು ಹಾಕೋದು ಪಕ್ಕದಲ್ಲಿ, ಅಷ್ಟು ಜ್ವಾಲೆಯಿಂದ ಉರಿತಿತ್ತಂತೆ ಅವನ ಧ್ಯಾನ ಸ್ಥಿತಿ ಅದನ್ನು ತಂಪು ಮಾಡಿದಾಗ. ಸೊ ಅವಾಗ ಜ್ಞಾಪಕ ಬಂತು, ಇದು ಬುದ್ಧನ್ ಹೇಳ್ಬೇಕು ನಿಮ್ಗೆ ಹಾಗೆ ಅಂತ. ಚೆನ್ನಾಗಿತ್ತು, ಒಂದು 6-7 ಪೇಜ್ ಆರ್ಟಿಕಲ್, ಹೂ ಇಸ್ ಬುದ್ಧ, ವಾಟ್ ಡಿಡ್ ಹಿ ಡೂ ಅಂತ ಒಬ್ರು ಉಪಾಸಕರ ಬರೆದಿದ್ರು. ಅವ್ರು ಬರೆದ್ರೆ ಹೀಗೆ ಹೇಳ್ಬೇಕಲ್ವಾ. ಸೊ ಅದಕ್ಕೆ ಚೆನ್ನಾಗಿತ್ತು. ಆಮೇಲೆ ಅದು ಫೋಟೋ ತೆಗೆದು ನೋಡಿದ್ಮೇಲೆ, ಝೂಮ್ ಮಾಡಿ ನೋಡಿದಾಗ ಪೂರ್ತಿ ಅದು ಸ್ನೈಲ್ಸ್. ಇಲ್ಲಿವರೆಗೂ ನಾವು ಯೋಚನೆ ಮಾಡಿರಲಿಲ್ಲ, ಅದೇನೋ ಗುಂಗುರು ಕೂದಲು ಅನ್ಕೊಂಡ್ಬಿಟ್ಟಿದ್ದು. ಇವತ್ತದು ಗೊತ್ತಾಯ್ತು, ಗ್ರೇಟ್ ಬುದ್ಧ ಹಾಗೆ ಅಂತ. ಎನಿವೇಸ್, ಹಾ ಎಲ್ಲಿದ್ವಿ? ಫಸ್ಟ್ ಮಂತ್ರ. ಹಾ, ಋತಂ ಪಿಬಂತು ನೋಡಿದ್ವಲ್ವಾ. ಹಾ, ಈ ಮಂತ್ರ ಏನ್ ಹೇಳುತ್ತೆ ಅಂದ್ರೆ, ಮುಂಡಕ ಉಪನಿಷತ್ತಲ್ಲಿ ಏನೇ ಹೇಳಿರುವಂತಹ ಮಂತ್ರ ಇದು ಅದೇ. ಶರೀರದಲ್ಲಿ ಲೋಕೆ ಅಂತಿದೆ, ಲೋಕೆ ಇಸ್ ಈಕ್ವಲ್ ಟು ಅಸ್ಮಿನ್ ಶರೀರೆ. ಇದು ಅನ್ವಯ ಹೇಳ್ಬೇಕಲ್ವಾ, ಆಮೇಲೆ ನೋಡೋಣ ಬಿಡಿ. ಲೋಕೆ ಫಸ್ಟ್ ಒನ್, ಲೋಕೆ ಅಸ್ಮಿನ್ ಶರೀರೆ. ಕೆಲವು ಪುಸ್ತಕದಲ್ಲಿ ಲೋಕೆ ಅನ್ನೋದನ್ನ ಜಗತ್ ಅಂತ ಮಾಡಿದ್ದಾರೆ. ದಟ್ ಇಸ್ ಅ ರಾಂಗ್ ಇದು ಮೀನಿಂಗ್ ಸರಿ ಇಲ್ಲ ಅದು. ಲೋಕ ಇಸ್ ಈಕ್ವಲ್ ಟು ಅಸ್ಮಿನ್ ಶರೀರೆ, ಲೋಕ್ಯತೆ ಅನೇನ ಇತಿ ಲೋಕಃ. ಜೀವಾತ್ಮಾನೌ ಪರಮಾತ್ಮಾನೌ ಸ್ತಃ. ಸ್ತಃ ಜೀವಾತ್ಮಾನೌ ಪರಮಾತ್ಮಾನೌ ಸ್ತಃ. ಅಲ್ಲಿ ಜೀವಾತ್ಮ ಪರಮಾತ್ಮನವು ಇಲ್ವಲ್ಲ ಸ್ವಾಮೀಜಿ ಅಂದ್ರೆ, ಛಾಯಾ ತಪೌ ಅಂತಿದೆ ಅಲ್ಲಿ. ಛಾಯಾ ತಪೌ ಇಸ್ ಈಕ್ವಲ್ ಟು ಜೀವಾತ್ಮ ಅಂಡ್ ಪರಮಾತ್ಮ. ಛಾಯಾ ಇಸ್ ಈಕ್ವಲ್ ಟು ಜೀವಾತ್ಮ, ತಪೌ ಅಂದ್ರೆ ಬೆಳಕು, ಕಾಂತಿ ಈಸ್ ಪರಮಾತ್ಮ. ಎರಡೂ ಇದಾರಂತೆ ನಮ್ಮ ಶರೀರದಲ್ಲಿ. ಜೀವಾತ್ಮ ಹಾಗೂ ಪರಮಾತ್ಮ ಎರಡೂ ಇದೆ ಅಂತಾನೆ ಹೇಳ್ತೇನೆ ನಮ್ಮ ಶರೀರದಲ್ಲಿ. ಅದೇಕ್ ಸ್ವಾಮೀಜಿ, ಜೀವಾತ್ಮ ಇದೆ ಸರಿ, ಪರಮಾತ್ಮ ಇದೆ ಅಂತ ಅನ್ಕೊಳ್ತೀವಿ, ಎರಡೂ ಇದೆಯಾ? ಎರಡು ಆತ್ಮ ಆಗೋಗುತ್ತಲ್ಲ, ನಾವು ಅದ್ವೈತಿಗಳಲ್ವಾ? ಎರಡು ಇದೆ ಅಂತ ಅನ್ಕೊಳ್ಳೋದಕ್ಕೆ ನಮ್ಗೆ ಅಜ್ಞಾನ ಇರೋದಲ್ಲಿ. ಒಂದು ಸಾಧನೆ ಮಾಡ್ತೀವಿ, ಇದು ಕಲ್ಪನಾ. ಇದೇ ಅಧ್ಯಾಯ ರಥಕಲ್ಪನಾ ಅಂತ ಒಂದು ಇದು ಬರುತ್ತೆ, ನಾವು ಜೀವಯಾತ್ರೆಯಲ್ಲೂ ನೋಡಿದ್ವಿ. ರಥಕಲ್ಪನಾ, ಶರೀರವನ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ. ನನ್ನ ಶರೀರದಲ್ಲಿ 2 ಆತ್ಮ ಇದೆಯಂತೆ. ಜಸ್ಟ್ ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್, ಜೀವಾತ್ಮ ಹಾಗೂ ಪರಮಾತ್ಮ. ಅದು ಹೇಗಿದೆ? ಜೀವಾತ್ಮ ಈಸ್ ಲೈಕ್ ಛಾಯಾ, ಶ್ಯಾಡೋ, ನೆರಳು. ಪರಮಾತ್ಮ ಈಸ್ ಲೈಕ್ ತಪಃ, ಕಾಂತಿ, ಬೆಳಕು. ಜೀವಾತ್ಮ ಈಸ್ ಸಂಸಾರಿ, ಪರಮಾತ್ಮ ಈಸ್ ಅಸಂಸಾರಿ. ಛಾಯಾ ತಪೌಸ್ಥಃ ಇದಾನೆ. ಏನ್ ಮಾಡ್ತಿದ್ದಾನೆ? ಋತಂ ಪಿಬಂತೌ. ಋತಂ, ಋತಂ ಅಂದ್ರೆ ಸಾಧಾರಣವಾಗಿ ಅರ್ಥ ಸತ್ಯಂ. ಹೇಗೆ? ಅನೃತಂ ಅಂತ ಪದ ಕೇಳಿರ್ತೀವಿ. ಅನೃತಂ ಅಂದ್ರೆ ಲೈಸ್, ಸುಳ್ಳು ಹೇಳೋದು ಅಂತ. ಅಲ್ಲಿ ಸುಳ್ಳು ಹೇಳಕ್ಕಿಂತ ಸತ್ಯವನ್ನ ಹೇಳದೇ ಇರೋದು ಅಂತ ಅರ್ಥ ಮಾಡ್ಕೊಳ್ಬೇಕು. ಅನೃತಂ ಆಪೋಸಿಟ್ಗೆ ಋತಂ. ಋತಂ ಪಿಬಂತೌ, ಶಂಕರಾಚಾರ್ಯರು ಬರೀತಾರೆ, ಋತಂ ಪಿಬಂತೌ ಇಸ್ ಈಕ್ವಲ್ ಟು
ಸುಕೃತಸ್ಯ ಋತಂ ಪಿಬಂತೌ. ಕರ್ಮಫಲ. ಪಿಬಂತೌ ಅಂದ್ರೆ ಕುಡಿಯೋದು, ಎಲ್ಲ ದ್ವಿವಚನ ಹಾಕಿದ್ದಾರೆ. ಪರಮಾತ್ಮನೂ ಜೀವಾತ್ಮನು ಪುಣ್ಯ ಪಾಪದ ಫಲವನ್ನ ಸ್ವೀಕರಿಸ್ತಾರೆ, ಅನುಭವಿಸ್ತಾರೆ ಅಂತ. ಇಲ್ಲಿ ಪರಮಾತ್ಮ ಅನುಭವಿಸೋದಿಲ್ಲ. ದೌ ಅಂತ ಬಂದಿದ ತಕ್ಷಣ ಅದನ್ನ ಬಿಟ್ಬಿಡ್ಬೇಕು ನೀವು, ಏಕವಚನದಲ್ಲಿಯೇ ಒಂದೇ ಅಂತ ತಗೊಳ್ಬೇಕು. ಜೀವಾತ್ಮ ಅವನು ಮಾಡಿರುವಂತಹ ಪುಣ್ಯ ಹಾಗೂ ಪಾಪವನ್ನ ಅನುಭವಿಸ್ತಾನೆ, ಸ್ವೀಕರಿಸ್ತಾನೆ ಇಲ್ಲಿ ಈ ಶರೀರದಲ್ಲಿ ಇದ್ಕೊಂಡು. ಅದೇಕ್ ಸ್ವಾಮೀಜಿ? ಪಕ್ಕದಲ್ಲಿ ಇವಾಗ ಯಾರೊಬ್ಬ ತಪ್ಪು ಮಾಡಿರ್ತಾರೆ, ಇಲ್ಲಿ ದೋವು ಅಂತ ಹಾಕಿರೋದ್ರಿಂದ ಪಕ್ಕದಲ್ಲಿ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ, ನಾನು ನೋಡ್ತಿರ್ತೀನಿ, ನೀವು ಪಕ್ಕದಲ್ಲಿ ಇರ್ತೀರಾ. ಮೀನ್ಸ್ ವಾಟ್? ಐ ಆಮ್ ಆಲ್ಸೋ ಸೀಯಿಂಗ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ ಪೇನ್ ಆರ್ ಹ್ಯಾಪಿ ಫ್ರಮ್ ದಿ ಪರ್ಸನ್ ಅಂಡ್ ಯು ಆರ್ ಆಲ್ಸೋ ಸೀಯಿಂಗ್ ದಟ್ ಆಸ್ ಎ ವಿಟ್ನೆಸ್. ನೀವು ಪರಮಾತ್ಮ, ನಾನು ಅದನ್ನು ಅನುಭವಿಸ್ತಾ ಇರೋದ್ರಿಂದ ಜೀವಾತ್ಮ. ಹಾಗೆ ಶರೀರದಲ್ಲಿ ಪರಮಾತ್ಮ ಜೀವಾತ್ಮ ಎರಡೂ ಇದ್ದು, ಪರಮಾತ್ಮ ನಾವು ಮಾಡುವಂತಹ ಪುಣ್ಯ ಪಾಪ ಕರ್ಮಗಳು ಹಾಗೂ ಅದರ ಫಲವನ್ನ ನೋಡ್ತಾ ಇದ್ದಾನೆ ಸಾಕ್ಷಿ ರೂಪದಲ್ಲಿ. ಆದ್ರೆ ಜೀವಾತ್ಮ ಅದನ್ನ ಅನುಭವಿಸ್ತಾ ಇದ್ದಾನೆ. ಯಾವಾಗ ಜೀವಾತ್ಮವೇ ಪರಮಾತ್ಮ ಅಂತ ಗೊತ್ತಾಗ್ಬಿಡತ್ತೋ ಆಗ ಛಾಯಾ ಹೊಟ್ಟೋಗುತ್ತೆ, ತಪಃ ಕಾಂತಿ ಮಾತ್ರ ಇರುತ್ತೆ. ಕಾಂತಿ ಅಂದ್ರೆ ಇಲ್ಲಿ ಪರಮಾತ್ಮ ಒಬ್ಬನೇ ಇರ್ತಾನೆ ಅಂತ. ವಿತೌಟ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಪರಮಾತ್ಮ ಜೀವಾತ್ಮ ಕೆನಾಟ್ ಎಕ್ಸಿಸ್ಟ್. ಜೀವಾತ್ಮವೇ ಪರಮಾತ್ಮ. ಜೀವೋ ಬ್ರಹ್ಮೈವ ನಾಪರಃ. ಆ ಸೂತ್ರ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವ ನಾಪರಃ. ಇದು ಒಂದು ಲೆವೆಲ್ಗೆ ವಿಶಿಷ್ಟಾದ್ವೈತ ರೀತಿಯಲ್ಲೇ ಇದೆ. ವಿಶಿಷ್ಟಾದ್ವೈತ ಏನ್ ಹೇಳುತ್ತೆ? ಎಲ್ಲೆಲ್ಲಿಯೂ ಪರಮಾತ್ಮನಿದ್ದಾನೆ, ನನ್ನ ಶರೀರದಲ್ಲಿಯೂ ಪರಮಾತ್ಮ ಇದ್ದಾನೆ, ನನ್ನಲ್ಲಿಯೂ ಇದ್ದಾನೆ, ಆದ್ರೆ ನಾನ್ ಪರಮಾತ್ಮ ಅಲ್ಲ. ಅವ್ರದ್ದು ಪರಮಾತ್ಮ ಈಸ್ ಇನ್ ಮೀ, ಗಾಡ್ ಇಸ್ ಇನ್ ಮೀ, ಬಟ್ ಐ ಆಮ್ ನಾಟ್ ಗಾಡ್. ಈಸ್ ಆಲ್ ಪರ್ವೇಸಿವ್ ಬಟ್ ಐ ಆಮ್ ನಾಟ್. ಇದಾನೆ ಇಲ್ಲ ಹಾಗೆ. ಯಾಕಂದ್ರೆ ಅವನು ಸರ್ವಶಕ್ತಿಮಾನ್, ಕರ್ಮಫಲ ಧಾತ ಅವನು, ನಾನು ಕರ್ಮಫಲ ಭೋಗಿ, ಭೋಕ್ತೃ. ಸುಕೃತಸ್ಯ ಋತಂ ಪಿಬಂತು ಅಂದ್ರೆ ಭೋಕ್ತ ನಾನು, ಅದಕ್ಕೆ ಜೀವಾತ್ಮ. ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಠೌ. ಇದನ್ನು ಮೊದಲೇ ಹೇಳ್ಬೇಕಾಗಿತ್ತು, ಬಟ್ ಎನಿವೇಸ್. ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಠೌ. ಪರಮ ಪದಾರ್ಥ ಅಂದ್ರೆ ಈ ಹೃದಯದಲ್ಲಿ ಪರಮಾತ್ಮನ ವಾಸಸ್ಥಾನ. ಪರಮೇ ಪರಾರ್ಧೆ, ಪರಾರ್ಧೆ ಅಂದ್ರೆ ಲೊಕೇಶನ್. ಯಾವ ಲೊಕೇಶನ್? ಗುಹಾ ಅನ್ನುವ ಲೊಕೇಶನ್ ಹೃದಯದಲ್ಲಿ. ಪರಮೇ ಇಸ್ ಈಕ್ವಲ್ ಟು ಪರಾತ್ಮ, ಪರಮಾತ್ಮ. ಗುಹಾಂ ಪ್ರವಿಷ್ಠೌ, ಇಲ್ಲಿ ಅಂತಃಕರಣ ಅಂತ ತಗೊಳ್ಬಹುದು. ಬುದ್ಧಿಯಲ್ಲಿ ಮಾತ್ರ ಪರಮಾತ್ಮ ಬೆಳಗ್ತಾನೆ. ಪರಮಾತ್ಮ ಎಲ್ಲರಲ್ಲಿಯೂ ಎಲ್ಲಾ ಕಡೆಯಲ್ಲಿ ಇದ್ರೂನು ಒಂದು ಜಾಗದಲ್ಲಿ ಮಾತ್ರ ಅವನು ವ್ಯಕ್ತವಾಗದು, ಅದು ಅಂತಃಕರಣದಲ್ಲಿ ಮಾತ್ರ. ಯಾವ ಶ್ಲೋಕ ಜ್ಞಾಪಕ ಬರಬೇಕು? ಮರ್ತೋಗಿದೆ ಸ್ವಾಮೀಜಿ, ನೀವೇ ಹೇಳ್ಬಿಡಿ, 2 ದಿವಸ ಆಯ್ತು. ಆತ್ಮಬೋಧ ಜ್ಞಾಪಕ ಬರಬೇಕು. ಯಾವ ಶ್ಲೋಕ ಜ್ಞಾಪಕ ಬರಬೇಕು? ಕೇಳಿದ್ರೆ ಅಲ್ವಾ ಸ್ವಾಮೀಜಿ ಜ್ಞಾಪಕ ಬರಕ್ಕೆ, ನೀವೇ ಹೇಳಿ ಅದನ್ನು. ಸದಾ ಸರ್ವಗತಾಪ್ಯಾತ್ಮ ನ ಸರ್ವತ್ರಾವಭಾಸತೆ ಬುದ್ಧಾವೇವಾವಭಾಸೇತ ಸ್ವಚ್ಛೇಷು ಪ್ರತಿಬಿಂಬವತ್. ನೀವು ಸ್ವಲ್ಪ ಎತ್ಕೊಟ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ನಮ್ದು. ಎಲ್ಲ ಬರುತ್ತೆ, ಸ್ಟಾರ್ಟಿಂಗ್ ಪ್ರಾಬ್ಲಮ್. ಏನು? ಸದಾ ಸರ್ವಗತೋಪ್ಯಾತ್ಮ, ಎಲ್ಲೆಲ್ಲಿಯೂ ಆತ್ಮ ಸರ್ವಗತ, ಎಲ್ಲ ಕಡೆಯೂ ಇದ್ದಾನೆ. ಸದಾ ಸರ್ವಗತೋಪ್ಯಾತ್ಮ. ಆಮೇಲೆ ಏನು? ನ ಸರ್ವತ್ರಾವಭಾಸತೆ, ಎಲ್ಲಿಯೂ ಅಲ್ಲಿ ಬೆಳಗಲ್ಲ, ಸತ್ರೂಪವಾಗಿ ಎಲ್ಲಾ ಕಡೆ ಇದ್ದಾನೆ. ಆದ್ರೆ ಚಿತ್ರೂಪವಾಗಿ ಆಗ್ಬೇಕು ಅಂದ್ರೆ ಅಂತಃಕರಣದಲ್ಲಿ ಮಾತ್ರ ಬೆಳಗಬೇಕು. ಬುದ್ಧಾವೇವಾವಭಾಸೇತ ಸ್ವಚ್ಛೇಷು ಪ್ರತಿಬಿಂಬವತ್. ಹೇಗೆ ಕನ್ನಡಿಯಲ್ಲಿ ನಾನು ಮುಖವನ್ನ ನೋಡ್ಕೊಳ್ತೀನೋ, ನನ್ನ ಮುಖ ಎಲ್ಲ ಕಡೆ ನೋಡ್ಕೊಂಡ್ರೆ ಆಗತ್ತಾ? ವಾಲಲ್ಲಿ ನೋಡ್ಕೊಂಡ್ರೆ ರಿಫ್ಲೆಕ್ಷನ್ ಕಾಣತ್ತಾ? ನಾನು ಎಲ್ಲಾ ಕಡೆ ಇದೀನಿ ತಾನೆ, ರೂಮಲ್ಲಿ ಇವಾಗ ನಾನು ಎಲ್ಲಾ ಕಡೆ ಇದ್ದೀನಿ, ಎಲ್ಲಾದ್ರೂ ನೋಡ್ಬೋದು. ಆದ್ರೆ ನನ್ನ ರಿಫ್ಲೆಕ್ಷನ್ ಕಾಣಬೇಕಂದ್ರೆ ಮಿರರ್ ಮೂಲಕನೇ ನೋಡಕ್ ಸಾಧ್ಯ. ಹಾಗೆ ಭಗವಂತ ಎಲ್ಲಾ ಕಡೆ ಇದ್ರುನು, ಸತ್ರೂಪವಾಗಿದ್ರು ಅವನನ್ನ ಅರಿಬೇಕು ಅಂದ್ರೆ, ಅದು ಚಿತ್ರೂಪವಾಗಿ ನಾನೇ ಆಗಿದ್ದೀನಿ ಅಂತ ಅರಿಬೇಕಂದ್ರೆ ಅಂತಃಕರಣನ ಮನಸ್ಸಿನಲ್ಲಿ ಮಾತ್ರ ಬೆಳಗದವನು. ಸ್ವಚ್ಛೇಷು ಪ್ರತಿಬಿಂಬವತ್. ಹೇಗೆ ಕನ್ನಡಿ ಹೇಗ್ ಮಾಡಿದ್ದಾರೆ, ಫೈನ್ ಸ್ಯಾಂಡ್ ಪಾರ್ಟಿಕಲ್ಸ್ ಇಂದ ಮಿರರ್ ಮಾಡದಂತೆ. ಅಂದ್ರೆ ಆ ಗ್ರಾಸ್ ಮಣ್ಣನ್ನ, ಮರಳನ್ನ ನೋಡಿದ್ರೆ ಅಲ್ಲಿ ನನ್ನ ಮುಖ ಕಾಣಲ್ಲ. ಅದನ್ನ ಫೈನ್ ಮಾಡಿ ಮಾಡಿದ್ಮೇಲೆ
ದೂರದಿಂದ ನೋಡಿದಾಗ ಆ ಸ್ಯಾಂಡ್ ಪಾರ್ಟಿಕಲ್ಸ್ ಅಲ್ಲಿ ಸ್ವಲ್ಪ ಗ್ಲಾಸ್ ಇದ್ದ ಕಾಣುತ್ತೆ. ಅದನ್ನೆಲ್ಲ ಜರಡಿ ಹಿಡಿದು ಒಂದು ಮಿಷಿನಿಂಗ್ ಪ್ರೋಸೆಸ್ ಮಾಡಿ ಆಮೇಲೆ ಚೆನ್ನಾಗಿ ಸೈಂಟ್ ಗೋಬ್ಯಾನ್ ಯಾವ್ದೋ ಸೈಂಟ್ ಗೋಬ್ಯಾನ್ ಮಾಡಿದ್ರೆ ಅದು ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ ಅಲ್ಲಿ ಗ್ಲಾಸ್ ಹಾಕಿದ್ರು ಹಾಗೆ ನಡ್ಕೊಂಡು ಹೋಗಿ ತಲೆ ಹೊಡ್ಕೊಳ್ತಾನೆ. ಆಮೇಲೆ ನೋಡಿರ್ತೀವಲ್ಲ, ಸುಮ್ಮನೆ ಸ್ಟ್ರೈಟ್ ಆಗಿ ಹೋಗೋದು ಟಪ್ ಅಂತ ಹೊಡ್ಕೊಳ್ತಾನೆ, ಅಷ್ಟು ಕ್ಲಿಯರ್ ಆಗಿದೆ. ಅಂದ್ರೆ ಸ್ವಚ್ಛೇಶು ಪ್ರತಿಬಿಂಬವತ್. ಹಾಗೆ ಇಲ್ಲಿ ಗುಹಾಂ ಪ್ರವಿಷ್ಠವು, ಪರಮಾತ್ಮ ಅಲ್ಲಿದ್ದಾನೆ. ಯಾವಾಗ ಪರಮಾತ್ಮನೇ ನಾನು ಅಂತ ಗೊತ್ತಾಗ್ಬಿಟ್ರೆ ಕಾಂತಿ ಅಂದ್ರೆ ಅರಿವು ಅಂತ ಅರ್ಥ. ಗೊತ್ತಾಗ್ಲಿಲ್ಲ ಅಂದ್ರೆ ನೆರಳು. ಆ ನೆರಳುಗೋಸ್ಕರನೇ ಇಲ್ಲಿ ಸುಕೃತಸ್ಯ ಋತಂ ಪಿಬಂತು, ಪಾಪ ಪುಣ್ಯಗಳನ್ನ ಮಾಡಿ ಕರ್ಮವನ್ನ ಮಾಡಿ ಅನುಭವಿಸ್ತಾ ಇದ್ದಾನೆ. ಯಾರು ಹೇಳ್ತಾರೆ ಈ ತರ? ಬ್ರಹ್ಮವಿದೌ ವದಂತಿ ಹೇಳ್ತಾರೆ. ಯಾರು? ಬ್ರಹ್ಮವಿದ. ವೇದವನ್ನ ತಿಳಿದಿರೋರು ಹೀಗೆ ಹೇಳ್ತಾರೆ. ಯಾರು ವೇದವನ್ನ ತಿಳಿದಿರೋರು? ವೆರಿ ಇಂಪಾರ್ಟೆಂಟ್. ಇಲ್ಲಿ ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳು ಅಂತ ಹಾಕಿಲ್ಲ, ಗೃಹಸ್ಥರು ಹೀಗೆ ಹೇಳ್ತಿದ್ದಾರೆ ಅಂತ. ಅಂದ್ರೆ ನೀವೆಲ್ಲ ಪಂಚಾಗ್ನಯೋ ವದಂತಿ ತ್ರಿನಾಚಿಕೇತಾಹ ಇತಿ ವದಂತಿ. ಯಾರು ಪಂಚಾಗ್ನಿ ವಿದ್ಯೆಯನ್ನ ಮಾಡಿದಾರೋ ಹಾಗೂ ತ್ರಿನಾಚಿಕೇತ, ಎಲ್ಲೋ ಕೇಳಿದಿವಲ್ಲ ತ್ರಿನಾಚಿಕೇತ ಎಲ್ಲಿ? ಅಬ್ಬಾ, ಇದೇ ಉಪನಿಷತ್ತಲ್ಲಿ. ವೆರಿ ಗುಡ್. ಫಸ್ಟ್ ಇದಲ್ಲೇ. ಪರವಾಗಿಲ್ಲ, ಅಷ್ಟಾಣಿದೆ. ತ್ರಿನಾಚಿಕೇತ ವದಂತಿ. ಅಂತಹ ವೈದಿಕ ಕರ್ಮವನ್ನ ಮಾಡಿರುವಂತಹ ಗೃಹಸ್ಥರೇ ಇಲ್ಲಿ ಜೀವಾತ್ಮ ಪರಮಾತ್ಮ ಇಬ್ರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೇಗ್ ಸಾಧ್ಯ ಸ್ವಾಮೀಜಿ? ಅವ್ರಿಗೆ ಈ ಜ್ಞಾನ, ಗೃಹಸ್ಥರಿಗೆ ಇಷ್ಟೊಂದೆಲ್ಲ ಜ್ಞಾನ ಬರುತ್ತಾ? ಡೌಟ್ ಅಲ್ವಾ ಅಂತ ಕೇಳಿದ್ರೆ, ಅಗ್ನಿವಿದ್ಯೆಯನ್ನು ಯಾರು ಮಾಡಿರ್ತಾರೋ ಅವ್ರಿಗೆ ಚಿತ್ತಶುದ್ಧಿ ಪ್ರಾಪ್ತಿ ಅಂತ ಮಂತ್ರದಲ್ಲೇ ನೀವು ನೋಡ್ಬೇಕು. ಅಂದ್ರೆ ವೈದಿಕ ಕರ್ಮಯೋಗದಿಂದ ಚಿತ್ತಶುದ್ಧಿ ಪ್ರಾಪ್ತಿ ಅಂತ ಇದಲ್ಲೇ ತೋರಿಸ್ತಾ ಇದ್ದಾರೆ. ಏನು ಪಂಚಾಗ್ನಿ ವಿದ್ಯಾ ಅಂದ್ರೆ? 3 ಕಡೆ ಇದ್ರದ್ದು ಪ್ರಮಾಣ ಬರುತ್ತೆ ವೇದ ಪೂರ್ವ ಭಾಗದಲ್ಲಿ. ಒಂದು ಛಾಂದೋಗ್ಯ ಉಪನಿಷತ್ ಪಂಚಾಗ್ನಿ ವಿದ್ಯೆ ಅಂತ, ಇನ್ನೊಂದು ಬೃಹದಾರಣ್ಯಕ ಉಪನಿಷತ್, ಇನ್ನೊಂದು ತೈತ್ರಿಯದಲ್ಲಿ ಪಂಚಾಗ್ನಿ ವಿದ್ಯೆ ಅಂತ ಬರಲ್ಲ, ಬಟ್ ಇದರ ಎಕ್ಸ್ಪ್ಲನೇಷನ್ ಇದೆ. ಆದ್ರೆ ಛಾಂದೋಗ್ಯದಲ್ಲಿ ಡೀಟೈಲ್ ಆಗಿ ಹೇಳಿದ್ದಾರೆ. ಅಲ್ಲಿ ಏನಂದ್ರೆ ಉಪಾಸನೆ ರೀತಿಯಲ್ಲಿ ಹೇಳಿದ್ದಾರೆ ಪಂಚಾಗ್ನಿ ವಿದ್ಯೆ. ಇವಾಗ ನಮ್ಮ ಕೈಲಾಸ ನಿತ್ಯಾನಂದ ಮಾಡಿದ ವಿದ್ಯೆ ಅಲ್ಲ, ಅದು ಪಂಚಾಗ್ನಿ ವಿದ್ಯೆ ಅದಲ್ಲ. ಅದೇನ್ ಗೊತ್ತಾ? ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡ್ಮೇಲೆ ಮಠಬದ್ಧ ಮಧ್ಯಾಹ್ನ ಪೂರ್ವಾಭಿಮುಖವಾಗಿ 4 ಕಡೆನೂ ಅಗ್ನಿಯನ್ನ ಸ್ಥಾಪನೆ ಮಾಡಿ 5ನೇದು ಮೇಲ್ಗಡೆ ಸೂರ್ಯ ಇರಬೇಕು ಅಂತ. ಗೊತ್ತಿಲ್ವ ಅದೆಲ್ಲ? ಏನು ಗೊತ್ತಿಲ್ಲ. ಸರಿ, ಇದಲ್ಲಿ ಅವರು ಪಂಚಾಗ್ನಿ ವಿದ್ಯೆ ಅಂತ ಅವ್ರು ಮಾಡ್ಕೊಂಡ್ರು. ಇವಾಗ ತುರ್ಯಾಶ್ರಮವನ್ನ ಸ್ವೀಕಾರ ಆದ್ಮೇಲೆ ಸ್ವಲ್ಪ ಪತನಕ್ಕೆಲ್ಲ ಹೋದಾಗ ಏನಾಗತ್ತೆ, ಅದು ಗೊತ್ತಾಯ್ತೋ ಗೊತ್ತಿಲ್ಲ. ಇವಾಗ ಸುಮಾರು ಜನ ಪೀಠಾಧಿಪತಿಗಳು ಇದ್ದವ್ರು ಪೀಠದಿಂದ ಕೆಳಗಡೆ ಬಂದಿಲ್ಲ, ಅವ್ರು ಹಾಗೆ ಕೂತಿರ್ತಾರೆ. ಗೊತ್ತಾಗ್ಬೇಕು ನಿಮ್ಗೆ ಯಾರು ಅಂತ. ಅವ್ರು ಅದು ಇಳಿಬೇಕು. ಇಳಿಲ್ಲ ಅಂದ್ರೆ ಇದೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಏನು? ಒಂದೇ ಒಂದು ಪ್ರಾಯಶ್ಚಿತ್ತ ಹೇಳಿರೋದು. ಮಠ ಮಧ್ಯಾಹ್ನ, ಅದು ಚೈತ್ರ ಮಾಸ ಇಲ್ಲ ಏಪ್ರಿಲ್ ಮೇ 12-12ವರೆಗೆ ಕೌಪೀನವನ್ನು ಹಾಕೊಂಡು ಕೂತ್ಕೊಳ್ಬೇಕು ಈಸ್ಟ್ ಫೇಸಿಂಗ್ ಅಲ್ಲಿ. ಆ 4 ಕಡೆ ಏನು ಅಗ್ನಿಯನ್ನ ಜ್ವಾಲನೆ ಮಾಡ್ಬೇಕು. ಅದು ಚೆನ್ನಾಗಿ ಉರಿತಾ ಇರಬೇಕು, ಶಾಖ ತಟ್ಟಬೇಕು ನಮ್ಗೆ. ಮತ್ತೆ ಸೂರ್ಯ ನೆತ್ತಿ ಮೇಲಿರಬೇಕು. ಇದೊಂದು 2.5-3 ಗಂಟೆ ಕಾಲ ಧ್ಯಾನ ಮಾಡಬೇಕು. ಇಮ್ಯಾಜಿನ್ ಮಾಡಿ, ತಿರುವಣ್ಣಾಮಲೈ ಹಾಟ್, ತಿರುವಣ್ಣಾಮಲೈಗಿಂತ ಬೇರೆ ಯಾವ್ದಿದೆ ಹಾಟ್? ಇದಿದೆಯಾ? ತಿರುನಲ್ವೇಲಿ. ಬೇಡ, ರಾಜಸ್ಥಾನ್ ಬೆಸ್ಟ್. 49-50 ಡಿಗ್ರಿ ಇರುವಂತಹ ಜಾಗದಲ್ಲಿ ಬೇಡ. ಥಾರ್ ಡೆಸರ್ಟ್ ದುಬೈ, ಅದು 57-58 ವರೆಗೂ ಹೋಗುತ್ತೆ. ಅಲ್ಲಿ ಮಧ್ಯಾಹ್ನ ಕೂತ್ಕೊಂಡು ಫುಲ್ ಬೆಂಕಿ ಮೇಲೆ ಸೂರ್ಯ ಧ್ಯಾನ ಮಾಡ್ತಾ ಇರ್ಬೇಕು. ಮಾಡಿದೀನ ತಪ್ಪು ಮಾಡ್ಬಿಟ್ಟಿದೀನಿ ಪ್ರಾಯಶ್ಚಿತ್ತಕ್ಕೋಸ್ಕರ. ಇದಕ್ಕೂ ಪಂಚಾಗ್ನಿ ವಿದ್ಯೆ ಅಂತ ಹೆಸರು. ಇದನ್ನ ಇಲ್ಲಿ ಹೇಳ್ತಿಲ್ಲ. ಆತರ ಸುಮಾರು 1-2-3 ದಿವಸ, 1 ವಾರ ಮಾಡಕ್ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಗೊತ್ತಿಲ್ಲದೆ ಏನಾದ್ರು ಪ್ರಾಯಶ್ಚಿತ್ತ ಆಗ್ಬಿಟ್ರೆ, ತಪ್ಪು ಮಾಡಿಬಿಟ್ರೆ, ಕೆಳಗಡೆ ತುರ್ಯಾಶ್ರಮವನ್ನು ತಗೊಂಡು ತಪ್ಪು ಮಾಡಿಬಿಟ್ರೆ ಈ ತರ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಸರಿ, ಅದ್ ಬಿಡಿ. ಆದ್ರೆ ಇಲ್ಲಿ ಹೇಳಿರುವಂತಹ ಪ್ರಾಯಶ್ಚಿತ್ತ ಅಲ್ಲ, ವೈದಿಕ ಕರ್ಮ 5 ಅಗ್ನಿಯನ್ನ ಹೇಳಿದ್ದಾರೆ. ಯಾವುದು? ಜೀವ ಶರೀರವನ್ನ ಬಿಟ್ಟ ಮೇಲೆ ಅವನ್ ಮಾಡಿರುವಂತಹ ಪುಣ್ಯಕರ್ಮ ಅಂತಾನೆ ಇಟ್ಕೊಳ್ಳೋಣ, ಅಟ್ಲೀಸ್ಟ್ ಸ್ವಲ್ಪ ಇನ್ಸ್ಪಿರೇಷನ್ಗೋಸ್ಕರ. ಸ್ವರ್ಗಕ್ಕೆ ಹೋದ್ಮೇಲೆ ಅದೊಂದು ಅಗ್ನಿ. ಜೀವ ವೆನ್ ಹಿ ಟ್ರಾವೆಲ್ಸ್ ಥ್ರೂ ದ ಸೂರ್ಯ ಮಂಡಲ,
ಸೂರ್ಯಮಂಡಲವನ್ನ ಭೇದಿಸಿ ಆ ಜೀವಾತ್ಮ ಸ್ವರ್ಗಲೋಕಕ್ಕೆ ಹೋದಾಗ ದಟ್ ಈಸ್ ದ ಫಸ್ಟ್ ಫೈರ್. ಆ ಫೈರ್ಗೆ ಹೆಸರು ಸ್ವರ್ಗಲೋಕ ಅಂತ. ಆಯ್ತಾ? ಅದು ಒಂದು. ಸ್ವರ್ಗಲೋಕದಲ್ಲಿದ್ದು ಪುಣ್ಯವನ್ನ ಸಂಪಾದನೆ ಮಾಡಿರ್ತಾನಲ್ಲ, ಅದನ್ನ ಖಾಲಿ ಮಾಡ್ಕೊಂಡು, ಅಂದ್ರೆ ಈಸ್ ಈಕ್ವಲ್ ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಖಾಲಿ ಮಾಡ್ಕೊಂಡು ಕೆಳಗಡೆ ಹೇಗ್ ಬರ್ತಾನೆ? ಪರ್ಜನ್ಯ ಮೂಲಕದಲ್ಲಿ ಬರ್ತಾನೆ. ಪರ್ಜನ್ಯ ಈಸ್ ದ ರೈನ್. ಜೀವಾತ್ಮ ಟ್ರಾವೆಲ್ಸ್ ಥ್ರೂ ದ ರೈನ್. ದಟ್ ಈಸ್ ಸೆಕೆಂಡ್ ಅಗ್ನಿ. ಇಲ್ಲಿ ಅಗ್ನಿ ಅಂದ್ರೆ ಪ್ಲೇಸ್ ಆಫ್ ಸ್ಟೇ. ಆಯ್ತಾ? ಅಂದ್ರೆ ಸ್ಥೂಲವಾಗಿ ಅಗ್ನಿ ಫೈರ್ ಅನ್ಕೊಳ್ಬಾರ್ದು. ಪರ್ಜನ್ಯ, ಜೀವಾತ್ಮ ಗೋಯಿಂಗ್ ಟು ಸ್ವರ್ಗಲೋಕ ಇಸ್ ದಿ ಫಸ್ಟ್ ಪ್ಲೇಸ್ ಆಫ್ ಸ್ಟೇ, ಫಸ್ಟ್ ಅಗ್ನಿ. ಸೆಕೆಂಡ್ ಇಸ್ ಪರ್ಜನ್ಯ, ಎರಡನೇದು. ಪರ್ಜನ್ಯದಿಂದ ಭೂಮಿಗೆ ಬೀಳ್ತಾನೆ. ಭೂಮಿಗೆ ಬಿದ್ದ ತಕ್ಷಣ ಮೂರನೇ ಅಗ್ನಿ ಅದು. ಮಳೆ ಕೆಳಗಡೆ ಬಿದ್ದ ತಕ್ಷಣ ಭೂಮಿ ಮೂರನೇದು. ಆ ಬಿದ್ದ ತಕ್ಷಣ ಅದು ಸಸ್ಯದಲ್ಲಿ ಹೋಗುತ್ತೆ, ಗಿಡದಲ್ಲಿ ಹೋಗುತ್ತೆ. ಆ ಗಿಡಕ್ಕೆ ಹೋಗಿ ಅದೇನಾಗುತ್ತೆ, ಒಬ್ಬ ಗಂಡಸು ಅದನ್ನ ಆಹಾರವನ್ನ ಸ್ವೀಕರಿಸ್ತಾನೆ. ಆಹಾರವನ್ನ ಸ್ವೀಕರಿಸಿದಾಗ ಏನಾಗುತ್ತೆ, ಆ ಗಂಡಿನ ಶರೀರಕ್ಕೆ ವೀರ್ಯದಲ್ಲಿ ಹೋಗುತ್ತೆ, ನಾಲ್ಕನೇ ಅಗ್ನಿ, ಪ್ಲೇಸ್ ಆಫ್ ಸ್ಟೇ. ವೀರ್ಯದಲ್ಲಿ ಹೋಗಿ ತಿರ್ಗಾ ಅದು ತಾಯಿಯ ಯೋನಿ ಒಳಗಡೆ ಹೋಗುತ್ತೆ, ಐದನೇ ಅಗ್ನಿ. ಇದು ಪಂಚಾಗ್ನಿ ವಿದ್ಯೆ. ಒಂದು ಜೀವ ಟ್ರಾವೆಲ್ ಮಾಡುವಂಥದ್ದು. ಇದನ್ನ ಉಪಾಸನೆ ಮಾಡುವಂತ ಶಾಸ್ತ್ರ ಹೇಳಿರೋದು ಪಂಚಾಗ್ನಿ ವಿದ್ಯಾ, ಛಾಂದೋಗ್ಯ ಉಪನಿಷತ್ತಲ್ಲಿ. ಇದು ಅದ್ಭುತವಾಗಿದೆ, ವಿಸ್ತಾರವಾಗಿ ಹೇಳಿದ್ದಾರೆ. ಇದು ಶ್ವೇತಕೇತು ಹಾಗ ಗೌತಮ ಉದ್ದಾಲಕಂಗೆ ಇನ್ನೊಂದು ಹೆಸರು ಅಂತ. ಶ್ವೇತಕೇತು ಕಳಿಸ್ತಾರೆ ಉದ್ದಾಲಕ, ನಾನು ನಿಂಗೆಲ್ಲ ಪಾಠ ಹೇಳ್ಕೊಟ್ಟಿತ್ತಾಯ್ತು, ನೀನ್ ಹೋಗು ಹಾಗೆ ಅಂತ. ಹೋಗಿದ ತಕ್ಷಣ ಅಲ್ಲೊಬ್ಬ ರಾಜ ಕೇಳ್ತಾನೆ, ಪ್ರವಾಹ ಜೈವಾಲಿನೋ ಪ್ರವಾಹ ಜೈವಾಲಿ ಅನ್ಸತ್ತೆ, ಏನೋ ಒಂದು ಹೆಸರು, ಋಷಿಯ ಹೆಸರು, ರಾಜನ ಹೆಸರು ಅದು. ನಿನ್ಗೆಲ್ಲ ಗೊತ್ತಾ? ಎಲ್ಲ ನಿಮ್ ತಂದೆ ಹೇಳ್ಕೊಟ್ಟಿದ್ದಾರ ಅಂದ್ರೆ, ಓ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅವಾಗ ಪ್ರಶ್ನೆ ಕೇಳ್ತಾನೆ ರಾಜ, ಈ ಜೀವ ಸತ್ತ ಮೇಲೆ ಹೇಗೆ ಹೋಗುತ್ತೆ? ಯಾತಕ್ಕೋಸ್ಕರ ಜೀವ ಮೇಲೆ ಹೋಗುತ್ತೆ? ಮತ್ತೆ ತಿರ್ಗಾ ಯಾತಕ್ಕೆ ಕೆಳಗಡೆ ಬರುತ್ತೆ? ಅಂದ್ರೆ 5 ಪ್ರಶ್ನೆಯನ್ನು ಕೇಳ್ತಾನೆ. ಮತ್ತೆ ಭೂಲೋಕದಲ್ಲಿ ಬಂದ್ರು, ಯಾಕೆ ಭೂಲೋಕದಲ್ಲಿ ಜೀವ ಸಲ ಫ್ಲಡ್ ಆಗಿಲ್ಲ? ಅಂದ್ರೆ ಜಾಸ್ತಿ ಜೀವಗಳಾಗಿಲ್ಲ ಆಗಿನ ಕಾಲದಲ್ಲಿ, ಈಗಲ್ಲ. ಈಗಷ್ಟು 130 ಮಿಲಿಯನ್ ದಾಟ್ತಾಯ್ತು, ಆಯ್ತಾ? ಯಾಕೆ ಫ್ಲಡ್ ಆಗಿಲ್ಲ? ಆದ್ರೂ ಇಟ್ ಇಸ್ ಓನ್ಲಿ ಫ್ಯೂ % ಓನ್ಲಿ ಕಂಪೇರ್ ಟು 84 lakhs ಆಫ್ ಸ್ಪೀಶೀಸ್. ಮತ್ತೆ ಜೀವ ಬರ್ಬೇಕಂದ್ರೆ ಅವನ ಕ್ರಮ ಹೇಗೆ? ಈ ತರ ಎಲ್ಲ ಪ್ರಶ್ನೆ ಕೇಳ್ತಾನೆ. ಅವನು ಗೊತ್ತಾಗಲ್ಲ ಶ್ವೇತಕೇತುಗೆ. ಮತ್ತೆ ಬೇಜಾರು ಮಾಡ್ಕೊಂಡು ಮನೆಗೆ ಬರ್ತಾನೆ. ಏನಪ್ಪಾ ನೀ ಹೇಳ್ಕೊಟ್ಟ ಇಲ್ವಲ್ಲ ನನ್ಗಿದೆಲ್ಲ, ಈ ವಿದ್ಯೆ ನನಗ್ ಗೊತ್ತಿದ್ರೆ ನಾನು ಹೇಳ್ಕೊಡ್ತಿದ್ನಲ್ವಾ? ನಾನು ಇದೆಲ್ಲ ಇದೆಯೋ ಇಲ್ವೋ ಅಂತಾನೆ ಗೊತ್ತಿರಲಿಲ್ಲ. ಐ ಡಿಡ್ ನಾಟ್ ನೋ ದೀಸ್ ವಿದ್ಯಾಸ್ ಎಕ್ಸಿಸ್ಟೆಡ್. ಸರಿ ಬಾ, ಮತ್ತೆ ನಾನು ನೀ ಇಬ್ರು ಹೋಗಿ ಕೇಳೋಣ ರಾಜನ ಹತ್ರ ಅಂತ ಹೇಳ್ತಾರೆ. ಅದಕ್ಕೆ ನಂಗೆ ಬೇಜಾರಾಗಿದೆ, ನಾನು ಬರಲ್ಲ, ನೀನೇ ಹೋಗು ಅಂದ ತಕ್ಷಣ ರಾಜ ಬಂದಿದ ತಕ್ಷಣ ವೆಲ್ಕಮ್ ಮಾಡ್ತಾರೆ. ಬ್ರಾಹ್ಮಣ ಬಂದಿದ್ದಾನೆ, ಏನ್ ಬೇಕು ಕೇಳಿ, ಎಲ್ಲ ಮಠದಿಂದ ರಾಜ್ಯದ ಕಿಂಗ್ಡಮ್ ಇಂದ ತಗೊಂಡು ಹೋಗಿ ಅಂತ. ಅಲ್ಲೇ ಇದ್ದು ಒಂದು ನೈಟ್ ಸ್ಟೇ ಮಾಡಿದ್ಮೇಲೆ, ಇಲ್ಲ ನನ್ನ ಮಗನ್ಗೆ ಈ ತರ ಹೇಳಿದ್ರಂತೆ, ಅದನ್ನ ಕಲ್ತ್ಕೊಳಕ್ ಬಂದಿದ್ದೀನಿ ನಾನು ಅಂತ. ಇಲ್ಲ ನಾನು ನಿನಗೆ ಪಾಠ ಮಾಡಕ್ಕಾಗಲ್ಲ, ನೀನು ಬ್ರಾಹ್ಮಣ, ನಾನು ಕ್ಷತ್ರಿಯ ರಾಜ. ಕ್ಷತ್ರಿಯ ಹೇಗೆ ಬ್ರಾಹ್ಮಣನಿಗೆ ಪಾಠ ಮಾಡ್ಬೋದು? ವಿ ಕೆನಾಟ್ ಟೀಚ್ ಯು ಅಂತಲ್ಲಿ ಸುಮಾರು ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ, ಆಮೇಲೆ ಇದು ಬೇರೆ ಗ್ರಂಥದಲ್ಲೂ ಬರುತ್ತೆ, ಉಪನಿಷತ್ತಲ್ಲೂ ಸ್ಟೋರಿ ಚೆನ್ನಾಗಿದೆ. ಆಮೇಲೆ ದೇ ಸ್ಟಾರ್ಟ್ ಟೀಚಿಂಗ್ ಹಿಮ್. ಅವಾಗ್ಲೇನೆ ಹೇಳೋದು, ಬ್ರಹ್ಮವಿದ್ಯೆ ಕೇವಲ ಬ್ರಾಹ್ಮಣ ಇನ್ನೋರ್ಗೆ ಹೇಳ್ಕೊಡ್ಬೇಕು, ಅದರ ವರ್ಣದವರು ಹೇಳ್ಕೊಡಕ್ ಅಧಿಕಾರ ಇಲ್ಲ ಅಂತ ಶಾಸ್ತ್ರದ ನಿಯಮ. ಆದ್ರೆ ಉಪಾಸನ ಯಾರು ಬೇಕಾದ್ರೂ ಹೇಳ್ಕೊಡ್ಬೋದು. ಕ್ಷತ್ರಿಯ ಬ್ರಾಹ್ಮಣನಿಗಾದ್ರೂ ಹೇಳ್ಕೊಡ್ಬೋದು, ವೈಶ್ಯನಿಗಾದ್ರೂ ಹೇಳ್ಕೊಡ್ಬೋದು, ಶೂದ್ರನಿಗಾದ್ರೂ, ಎನಿ ಕ್ಲಾಸ್. ಬಟ್ ಬ್ರಹ್ಮವಿದ್ಯೆ, ದ ಟೀಚಿಂಗ್, ದ ವೇದ ಪೂರ್ವ ಭಾಗ, ಓನ್ಲಿ ಬ್ರಾಹ್ಮಣ ಹ್ಯಾಸ್ ಟು ಟೀಚ್. ಚಾಂದೋಗ್ಯ ಉಪನಿಷತ್ತಲ್ಲಾಗ್ಲಿ, ಬೃಹದಾರಣ್ಯಕ ಉಪನಿಷತ್ತಾಗ್ಲಿ ನಿಮ್ಗೆ ಏನ್ ಬರುತ್ತೆ? ಲಾಟ್ ಆಫ್ ಮೆಡಿಟೇಷನ್ ಟೆಕ್ನಿಕ್ಸ್. ಎನಿ ಮೆಂಬರ್ ಕ್ಯಾನ್ ಟೀಚ್, ಬಟ್ ನಾಟ್ ದಿಸ್ ಬ್ರಹ್ಮವಿದ್ಯೆ. ಹಾಗಂತ ರೂಲ್ ಆಗಿದೆ. ಈಗ ಅದೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿದೀವಿ, ಎಲ್ಲ ತಕರಾರೆ, ಎಲ್ಲ ಆಶ್ರಮದಲ್ಲೂ ತಕರಾರೆ. ಅದು ಪರವಾಗಿಲ್ಲ, ಏನ್ ಮಾಡಕ್ಕಾಗಲ್ಲ, ಭಗವಂತನ ಲೀಲೆ ಅದಷ್ಟೆ. ಸೊ ಏನ್ ಹೇಳ್ತಿದ್ದೆ? ಪಂಚಾಗ್ನಯ, ಇದು ಸುಮ್ಮನೆ ಹಾಕ್ಬಿಟ್ರೆ ಗೊತ್ತಾಗಲ್ಲ ನೋಡಿ, ಇಷ್ಟು ಹೇಳಿದ್ರೇನೆ ಅರ್ಥವಾಗೋದು. ಶಂಕರರ ಭಾಷ್ಯದಲ್ಲಿ ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಈ 5 ವಿದ್ಯೆಯನ್ನ ಇದನ್ನ ಉಪಾಸನೆ ಮಾಡಕ್ ಹೇಳಿದ್ದಾರೆ. ಇಂಥವರು ಶರೀರದಲ್ಲಿ ಜೀವಾತ್ಮ ಪರಮಾತ್ಮ ಬ್ರಹ್ಮವಿದೋ ವದಂತಿ ತ್ರಿನಾಚಿಕೇತಾಹ ಅಂತ ಹೇಳ್ತಾರೆ. ಇನ್ನೊಂದಿದೆ, ಈ ಪಂಚಾಗ್ನಿ ವಿದ್ಯೆ ಅನ್ನೋದಕ್ಕೆ ಇನ್ನೊಂದಿದೆ. ಅದೇನಂದ್ರೆ, ಈ ತ್ರೇತಾಗ್ನಿ ಅಂತ ಕೇಳಿರ್ತೀರ ನೀವು.
ಒಂದು ನಿಮಿಷ. ಪ್ರೇತಾಗ್ನಿ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಹುಡುಕಿಟ್ಟಿದ್ದೆ, ಅದು ಎಲ್ಲ ಹೋಯ್ತಾ ಗೊತ್ತಿಲ್ಲ. ಹ್ಮ್ 5 ಅಗ್ನಿ ಇದೆಯಂತೆ. ಯಾವುದು? ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ 3. ಇದು ಪ್ರತಿಯೊಬ್ಬ ಗೃಹಸ್ಥನು ಮಾಡಬೇಕು. ನಾವು ಸ್ವಾಮೀಜಿ ನಾವು ಮಾಡ್ಬೇಕಾ? ಗೃಹಸ್ಥರು, ಪ್ರತಿಯೊಬ್ಬ ಗೃಹಸ್ಥನು ಅಂದ್ರೆ ನೀವು ಕ್ವಾಲಿಫೈಡ್ ಆಲ್ಸೋ, ಆಯ್ತಾ? ಇನ್ನೆರಡು ವಿದ್ಯೆ ಇತ್ತಂತೆ, ಅದ್ರ ಹೆಸರು ಮರ್ತೈತೆ, ಅದು ಹುಡುಕಿದ್ದೆ ಮಧ್ಯಾಹ್ನ ಓದ್ತಾ ಇದ್ದೆ. ಐ ಡೋಂಟ್ ನೋ ವೇರ್ ಇಟ್ ಹ್ಯಾಸ್ ಗಾನ್. ಅದು ಕಲಿಯುಗದಲ್ಲಿ ಇಲ್ವಂತೆ, ಅದಕ್ಕೆ ಪಂಚಾಗ್ನಿ ವಿದ್ಯೆ ಅಂತ. ಅದು ಸಿಕ್ಕಿದ್ರೆ ನಾನು ಆಮೇಲೆ ಬೇಕಂದ್ರೆ ಮೆಸೇಜ್ ಕಳಿಸ್ತೀನಿ. ಎಲ್ಲ ಬರ್ಕೊಂಡಿದ್ಲಪ್ಪ, ಬೇರೆ ಪುಸ್ತಕದಲ್ಲಿ ಬರ್ದಿದ್ನೋ ಏನ್ ಕಥೆ. ಒಂದು ನಿಮಿಷ ರೀ, ನೋಡ್ತೀನಿ. ಇಲ್ಲಿದೆ, ಎಸ್. ಗಾರ್ಹಪತ್ಯ, ಆವಹನೀಯ, ದಕ್ಷಿಣ, ಶ್ವಥಂ, ಅವಸ್ವಧಂ. ಇದು 5ಕ್ಕೆ 3 ಅಗ್ನಿಗಳು. ಆದ್ರೆ ಶ್ವಧಂ, ಅವಸ್ವಧಂ ಅನ್ನೋದು ಕಲಿಯುಗದಲ್ಲಿ ನಿಷೇಧ, ಈ ಅಗ್ನಿ ಆರಾಧನೆ. ಅದಕ್ಕೆ 3 ಇಟ್ಕೊಂಡಿದ್ದಾರೆ. ಇದಕ್ಕೆ ಪಂಚಾಗ್ನಿ ವಿದ್ಯೆ ಅಂತ ಶಾಸ್ತ್ರದಲ್ಲಿ. ಇದ್ರ ಡೀಟೇಲ್ಸ್ ಎಲ್ಲ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಇದನ್ನ ಮಾಡಿಲ್ಲ. ನಿಮ್ಗೂ ಗೊತ್ತಿಲ್ಲ, ಯಾಕಂದ್ರೆ ನೀವು ಮಾಡಿಲ್ಲ. ಸರಿ, ಇದಿದೆ ಅಂತ ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ಮಂತ್ರ ಅರ್ಥ ಆಯ್ತಲ್ಲ? ಫಸ್ಟ್ ಮಂತ್ರ. ಈಗ ರಥಕಲ್ಪನೆಗೋಸ್ಕರ ಜೀವಾತ್ಮ ಪರಮಾತ್ಮ ಇದ್ದಾನೆ ಅಂತ ಇರದೆ ಒಂದೇ ಪರಮಾತ್ಮ, ಭಾವನೆಗೋಸ್ಕರ ಹಾಗೆ. ಯಹ ಸೇತುರಿ ಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಗುಂ ಶಖೇಮಹಿ. ಯಹ ಸೇತುರಿ ಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಗುಂ ಶಖೇಮಹಿ. ಈ ಮಂತ್ರ ಹೇಳುತ್ತೆ, ಯು ಹ್ಯಾವ್ ಗಿವನ್ ಫ್ರೀ ವಿಲ್ ಟು ಡೂ ಆಕ್ಷನ್. ನಮಗೆ ಫೇಟ್ ಮಾತ್ರ ಅಲ್ಲ, ಡೆಸ್ಟಿನಿ ಮಾತ್ರ ಅಲ್ಲ, ಫ್ರೀ ವಿಲ್ ಅಂದ್ರೆ ಪುರುಷಾರ್ಥವೂ ಇದೆ ಅಂತ ಹೇಳುತ್ತೆ. ಮೋಕ್ಷವನ್ನ ಸಂಪಾದನೆ ಮಾಡ್ಬೇಕಂದ್ರೆ ಅದು ಫೇಟ, ಫ್ರೀ ವಿಲ್ಲ? ಇಟ್ ಈಸ್ ಫ್ರೀ ವಿಲ್. ಹಾಗೆ ಬರೀ ಫೇಟ್ ಅಂದ್ಕೊಂಡ್ಬಿಟ್ರೆ ಭಗವಂತ ಎಲ್ರಿಗೂ ಮೋಕ್ಷ ಕೊಡ್ಬೇಕಲ್ಲ ಅವಾಗ. ಯಾಕೆ ಕೆಲವರು ಕೊಡಲ್ಲ, ಕೆಲವರು ಕೊಡ್ತಾನೆ. ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಅಸ್. ಮಂತ್ರ ಹೇಳುತ್ತೆ, ಇಜಾನಾನಾಂ ಯಹ ಸೇತುಃ. ಇಜಾನಾನಾಂ ಯಹ ಸೇತುಃ. ಬ್ರಾಕೆಟ್ ಅಲ್ಲಿ ಬೇಕಂದ್ರೆ ಇವ ಅಸ್ತಿ, ಸೇತು ಇವ ಅಸ್ತಿ ಅಂತ ಹಾಕೊಳ್ಳಿ. ಸೇತುಃ ಅಂದ್ರೆ ಬ್ರಿಡ್ಜ್. ಇಜಾನಾನಾಂ ಅಂದ್ರೆ ಧರ್ಮ ಅನುಷ್ಠಾನವನ್ನ ಮಾಡುವವರು. ಯಾರು ಧರ್ಮವನ್ನ ಫಾಲೋ ಮಾಡ್ತಾರೋ, ಅವರವರ ಸ್ವಧರ್ಮವನ್ನು ಅನುಷ್ಠಾನ ಮಾಡ್ತಾರೋ ಅವರಿಗೆ ಈ ಸಾಧನೆ, ಯಾವ ಸಾಧನೆ? ಅವ್ರು ಮಾಡುವಂತಹ ಧರ್ಮ ಅನುಷ್ಠಾನವೆಲ್ಲ ಸೇತುವಾಗಲಿ. ಅದೊಂದು. ಇನ್ನೊಂದರ್ಥ, ತಂ ನಾಚಿಕೇತಂ ಶಖೇಮಹಿ. ನಾಚಿಕೇತಂ ಶಖೇಮಹಿ ಅಂದ್ರೆ ಈ ಅಗ್ನಿವಿದ್ಯೆಯೇ, ಅಗ್ನಿವಿದ್ಯೆ ಇಸ್ಕೊಂಡು ಧರ್ಮ ಅನುಷ್ಠಾನ, ಅದುವೇ ಅವ್ರಿಗೆ ಬ್ರಿಡ್ಜ್ ಆಗಲಿ ಮೋಕ್ಷಕ್ಕೆ, ಅಂದ್ರೆ ಕ್ರಮ ಮುಕ್ತಿ ಅಂತ ಅರ್ಥ. ಪಾರಂ ತಿತೀರ್ಷತಾಂ. ಪಾರಂ ಅಂದ್ರೆ ಆದಡ. ಪಾರಂ ಇಸ್ಕೊಂಡು ಪರಬ್ರಹ್ಮ ಅಥವಾ ನಿರ್ಗುಣ ಬ್ರಹ್ಮ ಅಂತಾನು ಹಾಕೊಳ್ಳಿ. ಪಾರಂ ತಿತೀರ್ಷತಾಂ ಯತ್ ಬ್ರಹ್ಮ ಅಭಯಂ ಶಕೇಮಹಿ ಆರ್ ಪರಂ ಅಕ್ಷರಂ ಶಕೇಮಹಿ. ಇನ್ನೊಂದ್ಸತಿ ಹೇಳ್ತೀನಿ, ಪಾರಂ ತಿತೀರ್ಷತಾಂ ಯತ್ ಬ್ರಹ್ಮ ಅಕ್ಷರಂ ಶಕೇಮಹಿ ಆರ್ ಅಭಯಂ ಪರಂ ಅಕ್ಷರಂ ಶಕೇಮಹಿ. ಹೇಗ್ ಬೇಕಂದ್ರೆ ಹಾಕೊಳ್ಬೋದು. ಅಕ್ಷರಂ ಅಂದ್ರೆ ಬ್ರಹ್ಮ, ಅಕ್ಷರಂ ಬ್ರಹ್ಮ ಜ್ಞಾತುಂ ಶಕೇಮಹಿ ಅಂತ ಅರ್ಥ. ನಿರ್ಗುಣ ಬ್ರಹ್ಮವನ್ನ ಕೇವಲ ಅರ್ಥ ಮಾಡಿಕೊಂಡ್ರೆ ಸಾಕು, ಅಲ್ಲಿ ಕ್ರಿಯೆ ಅನ್ನೋದಿಲ್ಲ.
ಆದ್ರೆ ಧರ್ಮ ಅನುಷ್ಠಾನವನ್ನ ತಿಳ್ಕೊಂಡು ಕ್ರಿಯೆಯ ಕನ್ವರ್ಟ್ ಮಾಡ್ಬೇಕು. ನೋ ಅಂಡ್ ಫಾಲೋ. ಆದ್ರೆ ನಿರ್ಗುಣ ಬ್ರಹ್ಮ ನನ್ನ ನಿಜ ಸ್ವರೂಪ ಆಗಿರೋದು, ಅದನ್ನ ಕೇವಲ ತಿಳ್ಕೊಂಡ್ರೆ ಸಾಕು. ಜ್ಞಾತುಂ ಶಕೇಮಹಿ, ವೆರಿ ಇಂಪಾರ್ಟೆಂಟ್ ವರ್ಡ್. ಅಲ್ಲಿ ಕ್ರಿಯೆ ಅನ್ನೋದು ಹಾಕಿಲ್ಲ. ಆದ್ರೆ ಧರ್ಮಾನುಷ್ಠಾನದಲ್ಲಿ ಏನಾಗುತ್ತೆ, ತ್ರಿನಾಚಿಕೇತಸ್ ವಿದ್ಯೆಯನ್ನ ತಿಳಿಬೇಕು, ಆಮೇಲೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸತ್ಯವನ್ನ ಹೇಳಬೇಕು ಅನ್ನೋದು ಫಸ್ಟ್ ತಿಳಿಬೇಕು. ತಿಳಿದ್ಮೇಲೆ ಹೇಳ್ಬೇಕು ತಾನೆ. ಸತ್ಯ ಮಾತ್ರ ಗೊತ್ತು ನನಗೆ, ಅದೇ ಸತ್ಯವನ್ನ ಹೇಳಲ್ಲ, ತಿಳ್ಕೊಂಡ್ರೆ ಸಾಕು ಆಗತ್ತಾ? ಧರ್ಮದಲ್ಲಿ ಹಾಗಾಗಲ್ಲ. ಸತ್ಯವನ್ನ ಹೇಳಬೇಕು ಅಂತ ತಿಳಿದು ಅದನ್ನ ಆಚರಣೆಗೆ ತರಬೇಕು. ಆದ್ರೆ ನಿರ್ಗುಣ ಬ್ರಹ್ಮ ಆಗಿರುವಂತಹ ನನ್ನ ಸ್ವರೂಪವು ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ, ತಿಳಿಬೇಕಷ್ಟೆ. ಪ್ರಾಕ್ಟೀಸ್ ಮಾಡಕ್ಕೆ ನಾನು ಒಬ್ಬನೇ ಇದ್ದಾಗ ಏನು ಪ್ರಾಕ್ಟೀಸ್ ಮಾಡೋದು? ವೆರಿ ಇಂಪಾರ್ಟೆಂಟ್. ಅಕ್ಷರಂ ಬ್ರಹ್ಮ ಜ್ಞಾತುಂ ಶಕೇಮಹಿ. ಅಂತಹ ಅಕ್ಷರ ಬ್ರಹ್ಮ ಅಭಯ ಸ್ವರೂಪ. ಇದು ನಮ್ಮ ಸಂಸಾರದಿಂದ ಮೋಕ್ಷಕ್ಕೆ ದಾಟಿಸ್ಬಿಡತ್ತೆ. ಪಾರಂ ತಿತೀರ್ಷತಾಂ. ಪಾರಂ ಆ ಕಡೆಗೆ, ತಿತೀರ್ಷತಾಂ ಅಂದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು ಕ್ರಾಸ್ ಓವರ್. ಅಂದ್ರೆ ಏನು? ವಿ ಹ್ಯಾವ್ ಟು ಚೂಸ್ ದಿಸ್ ಪುರುಷಾರ್ಥ. ಗೃಹಸ್ಥಾಶ್ರಮದಲ್ಲಿದ್ದು ಸನ್ಯಾಸಿಯಾಗಿರಿ ಅಂತ ಹೇಳ್ತಿದೆ ಇಲ್ಲಿ. ಬಿ ಇನ್ ಗೃಹಸ್ಥಾಶ್ರಮ, ಮೆಂಟಲಿ ಬಿ ಎ ಸನ್ಯಾಸಿ. ವೆರಿ ಇಂಪಾರ್ಟೆಂಟ್. If you cannot take the external archer robe, mentally you make your mind archer robe. Very important. ಸನ್ಯಾಸ ಅನ್ನೋದು ಮತ್ 1000 ಸತಿ ಹೇಳಿದ್ದೀನಿ. ಗಿವಿಂಗ್ ಕ್ವಾಲಿಟಿ ಟೈಮ್ ಫಾರ್ ಶ್ರವಣ ಮನನ ನಿಧಿಧ್ಯಾಸನ. ಅದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ನೀವು ಮಾಡ್ಬೋದು. ಎಲ್ಲ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ಹಾಗಾಗಲ್ಲ ಸ್ವಾಮೀಜಿ. ಸರಿ, ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಆರಾಮಾಗಿ ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡ್ಬೋದು. ಅಲ್ವಾ? ವೆರಿ ಇಂಪಾರ್ಟೆಂಟ್. ಗೀತಾ, ಭಗವದ್ಗೀತಾ 6th ಚಾಪ್ಟರ್ ಪ್ರಾಕ್ಟೀಸ್ ಚೆನ್ನಾಗಿ ನಡೀತಾ ಇದೆಯಾ? 6th ಚಾಪ್ಟರ್. ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ ಇದೆ. ಆರುರುಕ್ಷೋರ್ ಮುನೇರ್ ಯೋಗಂ. ಅಲ್ಲಿ ಗೀತಾ 6ನೇ ಅಧ್ಯಾಯದ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ಅನ್ಕೊಳ್ತೀನಿ. ಇದು 3-4ನೇದು ಶ್ಲೋಕ. ಪರವಾಗಿಲ್ಲ, ಅಲ್ಲ ಕರೆಕ್ಟ್ ಆಗಿ ಹೇಳಿದ್ವಿ. ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ. ಇಲ್ಲಿ ಯೋಗ ಅನ್ನುವ ಶಬ್ದಕ್ಕೆ ಚಿತ್ತಶುದ್ಧಿ, ಚಿತ್ತ ಏಕಾಗ್ರತ. ಇಲ್ಲಿ ಯೋಗ ಅನ್ನೋದಕ್ಕೆ ನೀವು ಜ್ಞಾನ ಯೋಗ್ಯತಾ ಅಂತಾನು ತಗೊಳ್ಬೋದು, ಇಲ್ಲ ಧ್ಯಾನ ಯೋಗಕ್ಕೆ ಸಾಧನ ಅಂತಾನು ತಗೊಳ್ಬೋದು. ಆರುರುಕ್ಷ, ಆರೂಢವಾನ್. ಆರುಹು, ದ ಒನ್ ಹೂ ವಾಂಟ್ಸ್ ಟು ಅಪ್ಲಿಫ್ಟ್ ಹಿಮ್ಸೆಲ್ಫ್. ಆರೂಢವಾನ್ ಅದೇನರ್ಥ? ಇದು ಶ್ಲೋಕ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಪದಂ ಆರೂಢಂ, ತರ್ಕಶಾಸ್ತ್ರದಲ್ಲಿ ನಿಪುಣರವರು. ಪದಂ ಆರೂಢಂ ಭಾರತೀ ತೀರ್ಥಮಾಶ್ರಯ. ಇಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಭಾರತೀ ತೀರ್ಥಮಾಶ್ರಯೇ. ಸೊ ಆರೂಢವಾನ್ ಅಂದ್ರೆ ಆರುರುಕ್ಷೋರ್ ಮುನೇರ್ ಯೋಗ. ಮುನಿಹಿ, ದ ಗುಡ್ ಥಿಂಕರ್ಸ್, ಯೋಗಂ ಚಿತ್ತಶುದ್ಧಿಗೋಸ್ಕರ ಏನ್ ಮಾಡ್ಬೇಕು? ಕರ್ಮ ಕಾರಣ ಮುಚ್ಯತೆ. ಕರ್ಮ, ಇಲ್ಲಿ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮದಿಂದ ಈಕ್ವಿನಾಮಿ ಸ್ಟೇಟ್. ಯೋಗಕ್ಕೆ ಧ್ಯಾನ ಮಾಡಬೇಕು ಅಂದ್ರೆ ನಿಷ್ಕಾಮ ಕರ್ಮ ವೆರಿ ಇಂಪಾರ್ಟೆಂಟ್. ಗೀತಾ ಯೋಗಕ್ಕೆ ಕೂರಬೇಕು ಅಂತಂದ್ರೆ, ಧ್ಯಾನಕ್ಕೆ ಕೂರಬೇಕು ಅಂದ್ರೆ ನಿಷ್ಕಾಮ ಕರ್ಮ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಿರಂಗ ಸಾಧನೆಯಾಗಿ ಕೃಷ್ಣ ಹೇಳಿದ್ದಾನೆ. ಸಮತ್ವಂ ಯೋಗ ಉಚ್ಯತೆ. ಇಲ್ಲಾಂದ್ರೆ ಧ್ಯಾನ ಮಾಡಕ್ ಸಾಧ್ಯ ಇಲ್ಲ. ಯಾರಿಗೆಲ್ಲ ಧ್ಯಾನ ಮಾಡ್ಬೇಕು ಅಂತ ಇರುತ್ತೋ, ಏನೋ ಅದು ಕೂರ್ಬೇಕು, ಕಣ್ಣು ಹಿಂದ್ ಮಾಡ್ಕೊಳ್ಬೇಕು ಅಂತ ಯಾರಿಗ ಅನ್ಸುತ್ತೋ, ವೆರಿ ಇಂಪಾರ್ಟೆಂಟ್ ಇಸ್ ನಿಷ್ಕಾಮ ಕರ್ಮ. ಈ ಚಾಪ್ಟರ್ಗೆ ಶಂಕರಾಚಾರ್ಯರ ಭಾಷೆ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಕೃಷ್ಣ ಕರ್ಮಯೋಗವನ್ನ ಹೇಳೋದು ಈ ಚಾಪ್ಟರ್ ಅಲ್ಲೇ ಜಾಸ್ತಿ, ಫಸ್ಟ್ 6 ಮಂತ್ರಾಸ್, ಶ್ಲೋಕಾಸ್. ಆದ್ರೆ ಅವ್ರಿಗೆ ಒಪ್ಕೊಳಕ್ ಸಾಧ್ಯವಿಲ್ಲ. ಯಾರಿಗೆ? ಶಂಕರಾಚಾರ್ಯರಿಗೆ. ಕೃಷ್ಣ ಏನ್ ಮಾಡ್ತಾನೆ? ಕರ್ಮಯೋಗವನ್ನ ಹೆಚ್ಚಾಗಿ ಹೇಳ್ತಾನೆ. ಸನ್ಯಾಸ ಆದ್ರೂ ಓಕೆ, ಸೆಕೆಂಡ್ರಿ, ಕರ್ಮಯೋಗವನ್ನು ಮಾಡು ಅಂತ. ಎಲ್ಲ ಗೃಹಸ್ಥರಿಗೂ ಅದೊಂದು ಬಲ ಇದ್ದ ಹಾಗೆ. ಆದ್ರೆ ಶಂಕರಾಚಾರ್ಯಗೆ ಅದು ಮೈ ಪರ್ಚ್ಕೊಂಡಾಗ ಆಗತ್ತೆ. ಚಾಂಪಿಯನ್ ಆಫ್ ಸನ್ಯಾಸ.
ಹೇಳ್ಬಿಟ್ನಲ್ಲ ಅಂತ. ಅದಕ್ಕೆ ಇದಕ್ಕೆ ಇದು ನೋಡಿ, ಫಸ್ಟ್ ಮಂತ್ರಕ್ಕೆ ಅವರು ಇಂಟ್ರೊಡಕ್ಷನ್ ಬರೀತಾರೆ, ಥರ್ಡ್ ಮಂತ್ರಕ್ಕೂ ಇಂಟ್ರೊಡಕ್ಷನ್ ಬರೀತಾರೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯ. ಅದು ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ಅಲ್ವಾ, ಏನೋ ನಹ್ಯಸ್ತ ಸನ್ಯ ಸಂಕಲ್ಪ ಯೋಗೋ ಭವತಿ ಕಶ್ಚನ. ಕರೆಕ್ಟ್. ಆರುರುಕ್ಷೋ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಅವ್ರು ಹೇಳ್ತಾರೆ ಇಲ್ಲಿ ಕರ್ಮಯೋಗವನ್ನ ಸ್ತುತಿಗೆ ಮಾತ್ರ ಹೇಳಿರೋದು. ಕೃಷ್ಣ ಹೇಳಿರುವಂತಹ ಕರ್ಮಯೋಗ ಸ್ತುತ್ಯರ್ಥಂ ಅಂತ ತಗೊಳ್ಬೇಕು. ಅದಕ್ಕೆ ಪರಮಾರ್ಥ ಸನ್ಯಾಸವೇ ಶ್ರೇಷ್ಠ ಅಂತ ಇಂಟ್ರೊಡಕ್ಷನ್ ಬರೆದ್ಬಿಡ್ತಾರೆ. ಅವ್ರಿಗೆ ಕೃಷ್ಣ ಹೇಳ್ತಿರೋದು ಆಗ್ತಾ ಇಲ್ಲ ಅವ್ರಿಗೆ. ಹಾಗೆ ಬರೆದು ಅದನ್ನ ಸ್ತುತ್ಯರ್ಥ ಮಾತ್ರ ತಗೊಳ್ಳಿ. ಆಮೇಲೆ ಸಡನ್ ಆಗಿ ಯಾವಾಗ ಕೃಷ್ಣ ಶಮಃ ಅಂತ ಯೂಸ್ ಮಾಡ್ತಾನೆ ಎರಡನೇ ಲೈನಲ್ಲಿ ಈ ಮಂತ್ರಕ್ಕೆ, ಯೋಗಾರೂಢಸ್ಯ ತಸ್ಯೇವ ಶಮಃ ಅಂದ್ರೆ ಸನ್ಯಾಸ, ಪರಮಾರ್ಥ ಸನ್ಯಾಸ ಅಂತ ಬರ್ಬಿಡ್ತಾರೆ ಅಲ್ಲಿ. ಸೊ ಧ್ಯಾನಕ್ಕೆ ನಿಷ್ಕಾಮ ಕರ್ಮ ಅವಶ್ಯಕತೆ ಇದೆ, ಆಯ್ತಾ. ಧ್ಯಾನಕ್ಕೆ ನಿಷ್ಕಾಮ ಕರ್ಮ ಅವಶ್ಯಕತೆ ಇದೆ. ಅದು ಜ್ಞಾನ ಯೋಗ್ಯತೆ ಅಂತಾನು ತಗೊಳ್ಬಹುದು. ಯಾವಾಗ ಜ್ಞಾನ ಯೋಗ್ಯತೆ ಬರುತ್ತೋ ಜ್ಞಾನ ಪ್ರಾಪ್ತಿ, ಇಲ್ಲ ಧ್ಯಾನ ಕೂರ್ಬೇಕಂದ್ರೆ ಯೋಗಾರೂಢಸ್ಯ ತಸ್ಯೇವ ಶಮಃಕಾರಣ ಮುಚ್ಚತೆ. ಅವಾಗ ನಿಷ್ಕಾಮ ಕರ್ಮ ಬಿಡಬೇಕು. ಶಮ ಇಸ್ ಈಕ್ವಲ್ ಟು ಪರಮಾರ್ಥ ಸನ್ಯಾಸ. ಸೊ ಇಲ್ಲಿ ಏನ್ ಹೇಳ್ತಾ ಇದೀವಿ ಈ ಮಂತ್ರಕ್ಕೆ, ಕಠ ಮಂತ್ರಕ್ಕೆ, ಅಕ್ಷರಂ ಜ್ಞಾತುಂ ಶಕೇಮಹಿ. ವೆರಿ ಇಂಪಾರ್ಟೆಂಟ್. ಅಕ್ಷರಂ ಜ್ಞಾತುಂ ಶಕೇಮಹಿ. ಧರ್ಮಾನುಷ್ಠಾನವನ್ನ ಮಾಡಬೇಕು, ತಿಳಿಬೇಕು, ಪಾಲನೆ ಮಾಡ್ಬೇಕು. ಅದ್ ಮಾಡೋದ್ರಿಂದ ಚಿತ್ತಶುದ್ಧಿ ಚಿತ್ತ ಏಕಾಗ್ರತ ಪ್ಯಾರಲಲ್ ಆಗಿ ಬರ್ತಾ ಇರತ್ತೆ. ಆಗ ಅಕ್ಷರ ಬ್ರಹ್ಮವನ್ನ ತಿಳಿಬೇಕು. ಅಕ್ಷರ ಬ್ರಹ್ಮವನ್ನ ತಿಳಿಬೇಕು ಅಷ್ಟೇ ಇದರದ್ದು ಮಂತ್ರ. ಈಗ 3ನೇ ಮಂತ್ರದಿಂದ 9ನೇ ಮಂತ್ರದವರೆಗೂ ರಥಕಲ್ಪನಾ, ಎ ಚಾರಿಯಟ್ ಇಮ್ಯಾಜಿನರಿ. ಚಾರಿಯಟ್ ಇಮ್ಯಾಜಿನರಿ ಇದು ಜೀವಯಾತ್ರೆಯಲ್ಲೂ ಹೇಳಿದ್ದೆ. ಜೀವಯಾತ್ರೆಯಲ್ಲಿ ಇದ್ರ ಕೊಟೇಶನ್ ಕೊಟ್ಟಿದ್ದೆ. ಇವಾಗ ಇಲ್ಲಿ ಅದ್ರದ್ದು ಕೊಟೇಶನ್ ಕೊಡ್ತೀನಿ. ಇಷ್ಟೇ ನಮ್ ಕೆಲಸ. ಇಲ್ಲಿಂದ ಅತ್ತೆಗೆ ಹೇಳು, ಅಲ್ಲಿಂದ ಇಲ್ಲಿಗೆ ಹೇಳು. ಕೃಷ್ಣನೇ ಕಾಪಿ ಮಾಡಿದ್ಮೇಲೆ ನಾವು ಮಾಡ್ಬಾರ್ದ? ನಾನು ಕಾಪಿ ಅಂತ ಸುಮ್ಮನೆ ಹೇಳ್ತಿದ್ದೀನಿ, ಆದ್ರೆ ಕೃಷ್ಣನ ಮಾತೇನು, ವೆನ್ ಹೀಸ್ ಟೇಕಿಂಗ್ ಎವ್ರಿಥಿಂಗ್ ಫ್ರಮ್ ದಿ ಉಪನಿಷತ್ಸ್, ಶ್ರುತಿಯನ್ನ ಬಿಟ್ಟು ಹೋಗ್ಲಿಲ್ಲ, ಅದನ್ನ ತಿಳಿಬೇಕು. ವೆರಿ ಇಂಪಾರ್ಟೆಂಟ್. ನಾನು ಸಾಧಾರಣ ಕಾಪಿ ಅಂತ ಹೇಳ್ಬಿಡ್ತೇನೆ, ಅವನು ಶ್ರುತಿಯನ್ನು ಬಿಟ್ಟು ಹೋಗ್ಲಿಲ್ಲ, ಶ್ರುತಿ ಜೊತೆಗೇ ಇದ್ದ. ಶ್ರುತಿ ಅಂದ್ ಹುಷಾರು. ಯಾವ ಶ್ರುತಿ? ನಮ್ಮ ಪಕ್ಕದ ಮನೆ ಶ್ರುತಿ ಅಂದ್ರೆ ಕಷ್ಟ ಆಗುತ್ತೆ. ವೇದ ಶ್ರುತಿ ಜೊತೆಗೆ ಇದ್ದ. ರಥಕಲ್ಪನಾ. ಏನಿದು ರಥಕಲ್ಪನಾ ಅಂದ್ರೆ, ನಮ್ಮ ಜೀವನ ಹೇಗಿರ್ಬೇಕು, ಹೌ ಶುಡ್ ಬಿ ಅವರ್ ಲೈಫ್. ನನ್ನ ಇಂದ್ರಿಯಗಳನ್ನ ಹೇಗಿಟ್ಕೊಳ್ಬೇಕು, ನನ್ನ ಮನಸ್ಸು ಹೇಗಿರ್ಬೇಕು, ಆಯ್ತಾ. ಈ ದೇಹಕ್ಕೆ ಎಂತಹ ಸುಖವನ್ನ ಕೊಡಬೇಕು, ಈ ದೇಹಕ್ಕೆ ಒಳ್ಳೆ ಮನೆ ಕೊಡ್ಬೇಕಾ, ಒಳ್ಳೆ ಕಂಫರ್ಟ್ಸ್ ಕೊಡ್ಬೇಕಾ, ಚೆನ್ನಾಗಿ ಟೂರ್ಗೆ ಹೋಗ್ಬೇಕಾ, ಕಂಡದ್ದೆಲ್ಲ ತಿನ್ಬೇಕಾ, ಅದು ದೇಹಕ್ಕೆ ಇಂಪಾರ್ಟೆಂಟಾ, ಅಥವಾ ಈ ದೇಹವನ್ನ ಯೂಸ್ ಮಾಡಿ ಮತ್ತೆ ಶರೀರ ಬರಬಾರ್ದು ಅಂತ ಸಹಾಯ ತಗೊಳ್ಬೇಕಾ? ವೆರಿ ಇಂಪಾರ್ಟೆಂಟ್. ದೇಹಕ್ಕೆ ಎಷ್ಟು ಕಂಫರ್ಟ್ ಕೊಡ್ತೀವೋ ಅಷ್ಟು ಬಿದ್ವಿ ನಾವು. ನಮ್ಮ ಮನಸ್ಸು ಹೇಗಿರ್ಬೇಕು ರಥಕಲ್ಪನದಿಂದ, ಮತ್ತೆ ನನಗೆ ಈ ಶರೀರ ಬೇಡ, ಅದನ್ನ ಬರಬಾರ್ದು ಅಂತ ಈ ಶರೀರವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಆತರ ಇದು ತುಂಬಾ ಚೆನ್ನಾಗಿದೆ. ಧರ್ಮಕ್ಕ, ಅರ್ಥಕ್ಕ, ಕಾಮಕ್ಕ, ಮೋಕ್ಷಕ್ಕ, ಇದನ್ನ ನಮ್ಮ ದೇಹ ಮನಸ್ಸನ್ನ ಈ ರೀತಿಯಾಗಿ ವಿಭಜನೆ ಮಾಡ್ಬೇಕು. ಫಸ್ಟ್ 3ಕ್ಕೆ ಹೋಗ್ಬೇಕು ಅಂದ್ರೆ ಧರ್ಮ ಇಸ್ ಆಲ್ಸೋ ಓಕೆ. ಹೇಳಿದ ತಕ್ಷಣ ಆರುರುಕ್ಷೋರ್ ಮುನೇರ್ ಯೋಗಂ ನಾಪ್ಕ ಬಂದ್ಬಿಡ್ಬೇಕು, ಆಯ್ತಾ. ನೆಕ್ಸ್ಟ್ ಟೈಮ್ ಯಾರಿಗೂ ಡೌಟೇ ಬರಬಾರ್ದು. ಅದು ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಅಂದಿದ ತಕ್ಷಣ ಇದು ಶಮಕ್ ಕಾರಣ ಮುಚ್ಚಂದ್ರೆ ಬಿಟ್ಬಿಡ್ಬೇಕು, ನಿಷ್ಕಾಮ ಕರ್ಮವನ್ನು ಬಿಡ್ಬೇಕು. ಚೆನ್ನಾಗಿದೆ. ಈ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಇದನ್ನ ಒಂದು ಉಪಾಧಿಯಾಗಿ ನೋಡ್ಬೇಕು. ವಿ ಶುಡ್ ಮೇಕ್ ದಿಸ್ ಬಾಡಿ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಅಂತ ಡಿಸೈಡ್ ಮಾಡಿದ್ರು ಯಾರು? ನಾನ್ ಡಿಸೈಡ್ ಮಾಡ್ಬೇಕು. ನಾನು ಹೆಂಡ್ತಿನೋ ನನ್ನ ಗಂಡನೋ ಡಿಸೈಡ್ ಮಾಡೋಕ್ಕಾಗಲ್ಲ. ತುಂಬಾ ಸಣ್ಣ ಆಗಿದ್ಯಪ್ಪ, ನೀನ್ 2 ಹೊತ್ತು ತಿನ್ಬೇಕು ಅಂತ ಹೆಂಡತಿ ಗಂಡನಿಗೆ ಹೇಳಕ್ಕಾಗಲ್ಲ, ಅಥವಾ 5 ವರ್ಷ ಹೇಳಕ್ಕಾಗಲ್ಲ. ಶರೀರ ತುಂಬಾ ಕಪ್ಪಗಾಗೋಯ್ತು ಅಂತ ಹೇಳಕ್ಕಾಗಲ್ಲ, ಅಥವಾ ಬೆಳ್ಳಗಾಗೋಯ್ತು ಅಂತ ಬೆಳಗಾದ್ರೆ ಹೇಳಲ್ಲ ಬಿಡಿ, ಕಪ್ಪಗಾಯ್ತು ತಾನೆ, ಲೋಷನ್ ಹಚ್ಕೊ ಅಂತ ಹೇಳಕ್ಕಾಗಲ್ಲ. ನಾನ್ ಡಿಸೈಡ್ ಮಾಡ್ಬೇಕು ಈ ಶರೀರ ಹೇಗಿರ್ಬೇಕು, ಮತ್ತೆ ನನಗೆ ಶರೀರ ಬರಬಾರ್ದು, ಅಷ್ಟು ಚೆನ್ನಾಗಿ ಶರೀರವನ್ನ ನೋಡ್ಕೊಳ್ಬೇಕು. ಅಷ್ಟು ಚೆನ್ನಾಗಿ ಶರೀರವನ್ನ ನೋಡ್ಕೊಳ್ಬೇಕು, ಮನಸ್ಸನ್ನು ನೋಡ್ಕೊಳ್ಬೇಕು ಅಂದ್ರೆ ಧರ್ಮದಲ್ಲಿ ಮನಸ್ಸು ನೆಲೆ ನಿಲ್ಬೇಕು.
ಯಾವಾಗ ಧರ್ಮದಲ್ಲಿ ಮನಸ್ಸು ನೆಲೆನಿಲ್ಲುತ್ತೋ ಮತ್ತೆ ಶರೀರ ಬರೋದಿಲ್ಲ. ಅರ್ಥಕಾಮದಲ್ಲಿ ಮನಸ್ಸು ನಿಂತ್ರೆ ಮತ್ತೆ ಶರೀರ ಬರ್ತಿರತ್ತೆ. ಧರ್ಮದಲ್ಲಿಯೂ ಮನಸ್ಸು ನಿಂತೆ ಮತ್ತೆ ಶರೀರ ಬರ್ತಿರತ್ತೆ. ಯಾಕಂದ್ರೆ ಈ ಉಪಾದಿನ ಧರ್ಮಕ್ಕೆ ಯೂಸ್ ಮಾಡಿದಾಗ ಅದರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ಪುಣ್ಯವನ್ನು ಎಕ್ಸಾಸ್ಟ್ ಮಾಡ್ಬೇಕಾದ್ರೆ ಮತ್ತೆ ಬರಬೇಕು. ಈ ಸೈಕಲ್ ನೆವರ್ ಎಂಡಿಂಗ್, ನೆವರ್ ಎಂಡಿಂಗ್ ಸೈಕಲ್. ಐ ಶುಡ್ ಡಿಸೈಡ್ ಹೌ ಶುಡ್ ಐ ಕೀಪ್ ಮೈ ಬಾಡಿ ಮೈಂಡ್. ಈ ಕೆಲವು ಇವಾಗೆಲ್ಲ ಸೆನ್ಸ್ ಕಾಂಪ್ಲೆಕ್ಸ್ ಅಂತ ಮಾತಾಡ್ತಾರೆ. ಮೆನಿ ಪೀಪಲ್ ಹೂ ಗಿವ್ ಟಾಕ್ಸ್ ಕೇಳಿದ್ರ ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್ ಅಂತ. ಈ ಸೆನ್ಸ್ ಕಾಂಪ್ಲೆಕ್ಸ್ ಅಂತ ತಂದವರೇ ದಯಾನಂದ ಸ್ವಾಮಿಗಳು. ಅಲ್ಲಿವರೆಗೂ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಥವಾ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಂತಿದ್ರು ಚಿನ್ಮಯ ಅಂದ್ರಲ್ಲ. ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್ ಅಂತ ಈ ಪದವನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ದಯಾನಂದ. ಬಾಡಿ ಮೈಂಡ್ ಸೆನ್ಸ್, ನನ್ನ ಶರೀರ ನನ್ನ ಮೈಂಡ್ ಸೆನ್ಸ್ ಒನ್ ಕಾಂಪ್ಲೆಕ್ಸ್. ಆ ಸೆನ್ಸ್ ಕಾಂಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಸರಿ, ಮಂತ್ರವನ್ನು ನೋಡುವ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನ್ ಆಹುಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಇಂಪಾರ್ಟೆಂಟ್. ರಥಕಲ್ಪನಾ, ಎ ಚಾರಿಟ್ ಇಮ್ಯಾಜಿನರಿ ಕಂಪೇರ್ ಟು ಅವರ್ ಬಾಡಿ. ಸುಮಾರು ಜನ ಗೊತ್ತಿದೆ, ಸೊ ಬೇಗ ನೋಡಿ ಮುಂದಕ್ಕೆ ಹೋಗುವ. ಏನು ಪ್ರಿಪರೇಷನ್, ಮೋಕ್ಷ ಸಾಧನೆಯನ್ನ ಗಳಿಸ್ಬೇಕು ಅಂತಂದ್ರೆ, ಮೋಕ್ಷ ಸಾಧನ ಇಸ್ಕೊಳ್ತು ಜ್ಞಾನಯೋಗ ಚೆನ್ನಾಗಿ ಆಗ್ಬೇಕು ಅಂದ್ರೆ ಶರೀರ ಮನಸ್ಸು ಚೆನ್ನಾಗಿರ್ಬೇಕು. ಅದೇ ಅಷ್ಟೇ, ಇದರದ್ದು ಫಲಾನೇ ಇಷ್ಟು. ಅದನ್ನ ನಾವು ಒಂದೊಂದಕ್ಕೆ ರಿಲೇಟ್ ಮಾಡಿದ್ದಾರೆ. ಆತ್ಮಾನಂ ರಥಿನಂ ವಿದ್ಧಿ. ಆತ್ಮ ಇಸ್ ಈಕ್ವಲ್ ಟು ಹಿಯರ್ ಜೀವಾತ್ಮ. ಜೀವಾತ್ಮ ಇಸ್ ದಿ ಓನರ್. ಈ ಶರೀರ ಒಂದು ವೆಹಿಕಲ್, ಒಂದು ಗಾಡಿ. ಶರೀರಂ ರಥಮೇವತು. ರಥಃ ಅಂದ್ರೆ ಚಾರಿಯಟ್. ಈ ಶರೀರ ಒಂದು ಗಾಡಿ. ಶರೀರದಲ್ಲಿ ಕೂತ್ಕೊಂಡಿರುವಂತಹ ಜೀವಾತ್ಮ ಡ್ರೈವರ್ ಅಲ್ಲ, ಓನರ್. ಆತ್ಮಾನಂ ರಥಿನಂ ವಿದ್ಧಿ. ವಿದ್ಧಿ ಇಸ್ ಈಕ್ವಲ್ ಟು ಓನರ್. ಬುದ್ಧಿಂ ತು ಸಾರಥಿಂ ವಿದ್ಧಿ. ವಿದ್ಧಿ ಅಂದ್ರೆ ತಿಳಿಸ್ಕೊ ಅಂತ. ಬುದ್ಧಿಂ ತು ಸಾರಥಿಂ ವಿದ್ಧಿ. ಡ್ರೈವರ್ ಹಿಂದೆ ಕೂತಿರ್ತಾನೆ, ಯಾರೋ ಓನರ್ ಕಾರ್ ಹಿಂದೆ ಕೂತಿರ್ತಾರೆ, ಮುಂದೆ ಡ್ರೈವ್ ಮಾಡ್ತಿರ್ತಾರಲ್ಲ ಕಾರಲ್ಲಿ, ಅವ್ರು ಯಾರೋ ಬುದ್ಧಿ. ದ ಇಂಟೆಲೆಕ್ಟ್ ಇಸ್ ದಿ ಡ್ರೈವರ್, ವೆಹಿಕಲ್ ಇಸ್ ದ ಬಾಡಿ, ಓನರ್ ಇಸ್ ದ ಜೀವಾತ್ಮ. ಮನಃ ಪ್ರಗ್ರಹಮೇವ ಚ. ಮನಃ ಪ್ರಗ್ರಹಮೇವ ಚ. ಮೈಂಡ್ ಯಾವುದು? ಮನಸ್ಸು ಹಗ್ಗ, ಕಡಿವಾಣ, ರೈನ್ಸ್. ಇದು ಎಕ್ಸಾಂಪಲ್ ಹೇಳಿರೋದು ಚಾರಿಯಟ್ಗೆ. ಸೊ ಇವಾಗ ಕಾರಲ್ಲಿ ಎಲ್ಲಿರತ್ತೆ ಹಗ್ಗ? ಇವಾಗೇನು ಗೇರ್ ಇಲ್ದ ಕಾರೇ ಬಂದ್ಬಿಡ್ತಲ್ವಾ, ಸ್ಟೀರಿಂಗಾ? ಸರಿ, ನಾವು ಗಾಡಿ ಓಡಿಸೋ ಅಭ್ಯಾಸ ಇಲ್ವೇ? ಸರಿ. ಇಂದ್ರಿಯಾಣಿ ಹಯಾನ್ ಆಹುಹು. ಹಯಾನ್ ಆಹುಹು, ಹಯಾನ್ ಅಂದ್ರೆ ಅಶ್ವ. ನಮ್ಮ ಪಂಚೇಂದ್ರಿಯಗಳೇ ಕುದುರೆಗಳು. The sense organs are horses, and the sense organs are tied, the horses are tied to a reins, kadivana, and here the mind is the rope. Indriyani hayan ahuhu vishayamsteshu gocharan. ಪ್ರತಿಯೊಂದು ಇಂದ್ರಿಯವು ಆ ವಿಷಯ ವಸ್ತುಗಳಲ್ಲಿಯೇ ಇರುತ್ತೆ. ಕಣ್ಣಿಗೆ ನೋಡುವುದೊಂದು ರೋಡ್. ವಿಷಯಾಸ್ತೇಷು ಗೋಚರಾನ್ ಅಂದ್ರೆ ಅದೊಂದು ಪಾತ್ವೆ ಅಂತ ಅನ್ಕೊಳ್ಬೇಕು.
ಕಣ್ಣಿಗೆ ನೋಡೋದೊಂದು ಪಾತ್ವೆ, ಆ ಕುದುರೆ ಆ ಪಾತಲ್ಲೇ ಹೋಗೋದು. ಕಣ್ಣೆಂಬ ಕುದುರೆ ನೋಡೋದಲ್ಲಿಯೇ ಹೋಗುತ್ತೆ, ಕಿವಿ ಎಂಬ ಕುದುರೆ ಕೇಳೋ ಪಾತಲ್ಲೇ ಹೋಗುತ್ತೆ, ನಾಲಿಗೆ ತಿನ್ನೋದ್ರಲ್ಲಿ ಹೋಗುತ್ತೆ ಅಲ್ವಾ. ನೆನ್ನೆ ಮೊನ್ನೆಲ್ಲ ತಿಂದ್ವಲ್ಲ, ಹಾಗೆ ಅದರಲ್ಲೇ ಹೋಗುತ್ತೆ, ಬೇರೆ ಎಲ್ಲೂ ಹೋಗಲ್ಲ ಅದು. ಮೂಗು ನೋಡೋ ಅನ್ನುವ ಪಾತ್ವೆಯಲ್ಲೇ ಹೋಗುತ್ತೆ, ಅಂದ್ರೆ ವಾಸನೆ. ಚರ್ಮ ಮುಟ್ಟಬೇಕು ಅನ್ನುವ ಪಾತ್ವೆಯಲ್ಲೇ ಹೋಗುತ್ತೆ. ಪಂಚ ಇಂದ್ರಿಯಗಳು ಅದಕ್ಕೆ ವಿಷಯಾಂಸ್ಥೆ ಗೋಚರ. ಸೆನ್ಸ್ ಆರ್ಗನ್ಸ್ ಆರ್ ಎಂಗೇಜ್ಡ್ ವಿತ್ ದೋಸ್ ರೆಸ್ಪೆಕ್ಟಿವ್ ಸೆನ್ಸ್ ಆಬ್ಜೆಕ್ಟ್ಸ್. ಪ್ರತಿಯೊಂದು ಇಂದ್ರಿಯವು ಹೋಗುವಂತಹ, ಇಂದ್ರಿಯ ಇಸ್ಕೊಳ್ತು ಕುದುರೆ, ಆ ಹೋಗುವಂತಹ ದಾರಿ ರೆಸ್ಪೆಕ್ಟಿವ್ ಸೆನ್ಸ್ ಆರ್ಗನ್ಸ್, ರೆಸ್ಪೆಕ್ಟಿವ್ ಸೆನ್ಸ್ ಆಬ್ಜೆಕ್ಟ್ಸ್. ವಿಷಯಾಂಸ್ಥೆ ಗೋಚರಾನ್. ಇಲ್ಲಿ ಆತ್ಮ ನಮಗೆ ಜೀವಾತ್ಮ ಅಂತ ಹಾಕಿದ್ದಾರೆ. ಲಾಸ್ಟ್ ಲೈನ್ ನೋಡಿ, ಭೋಕ್ತೇತ್ಯಾಹುರ್ ಮನೀಷಿಣಃ. ಭೋಕ್ತಃ, ಜೀವಾತ್ಮ ಇಸ್ಕೊಳ್ತು ಭೋಕ್ತಃ, ಅದು ಎಂಜಾಯರ್ಶಿಪ್. ಈ ಇಂದ್ರಿಯಗಳ, ಈ ಮನಸ್ಸಿನ, ಬುದ್ಧಿ ಜೊತೆಗೆ ಆಟ ಆಡ್ಕೊಂಡು ಅವನು ಕರ್ಮ ಫಲವನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅದು ಸುಖವಾದ್ರೆ ಎಂಜಾಯ್, ದುಃಖವಾದ್ರೆ ಕಷ್ಟ. ಆತ್ಮೇಂದ್ರಿಯ ಮನೋರ್ಯುಕ್ತಂ. ಯುಕ್ತಂ ಇಸ್ ಈಕ್ವಲ್ ಟು ವಿತ್ ಆಲ್ ಟುಗೆದರ್. ದೇಹ, ಮನಸ್ಸು, ಇಂದ್ರಿಯಗಳು, ಬುದ್ಧಿ, ಇದರ ಜೊತೆಗೆ ಜೀವಾತ್ಮನು ಅವನು ಮಾಡಿರುವಂತಹ ಪುಣ್ಯ ಹಾಗೂ ಪಾಪದ ಕರ್ಮವನ್ನ ಅನುಭವಿಸ್ತಿದ್ದಾನೆ. ಭೋಕ್ತೇತ್ಯಾಹುರ್ ಮನೀಷಿಣಃ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಏನನ್ನ? ಜೀವನವನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಇಂದ್ರಿಯಗಳು. ಕುದುರೆನ ಕರೆಕ್ಟಾಗಿ ಮನಸ್ಸಿನ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಒಂದೊಂದ್ ಕಡೆ ಹೋಗುತ್ತೆ. ಕಣ್ಣು ಇಲ್ಲಿ ನೋಡು ಅನ್ನುತ್ತೆ, ಅದೇ ಸೈಮಲ್ಟೇನಿಯಸ್ ಕಿವಿ ಅದು ಕೇಳು ಅನ್ನುತ್ತೆ. ಗೀತಾ ನಾಪಕ ಬರ್ಬೇಕು. 62 ವರ್ಷ ಆಗಿರುವಂತಹ ಲಾರ್ಡ್ ಕೃಷ್ಣ 5 ಕುದುರೆಯನ್ನ ಎಡಗೈಯಲ್ಲಿ ಹಿಡ್ಕೊಂಡು, ಹೇಳಿದಂತಾನೆ ಅವಾಗ ಜ್ಞಾಪಕ ಇದೆಯಾ? 5 ಹಿಡ್ಕೊಂಡು ಅರ್ಜುನ ಹಿಂದೆ ಇರೋನು ಅವನಿಗೆ ಹೀಗೆ ಮಂತ್ರೋಪದೇಶ, ಗೀತೋಪದೇಶವನ್ನ ಮಾಡ್ತಿದ್ದಾನೆ. ಎಷ್ಟು ಬಲ ಇರಬೇಕು ಕ್ಷತ್ರಿಯನಿಗೆ? ಈ ತೋಳಲ್ಲಿ ಎಷ್ಟು ಬಲ ಇರಬೇಕು ಯೋಚನೆ ಮಾಡಿ ಒಂದ್ಸತಿ. 62 ವರ್ಷ ಕೃಷ್ಣ ಅವನಿಗೆ ಉಪದೇಶ ಮಾಡಿ ಟೈಮಲ್ಲಿ. ಕೌಶಿಕ ಯಾರು? ಇವತ್ತು ಋಷಿ ಪಂಚಮಿ, ಎಲ್ಲ ಜ್ಞಾಪಿಸ್ಕೊಳ್ಬೇಕು ಇವತ್ತು. ಋಷಿ ಪಂಚಮಿ ಎಸ್ಪೆಷಲಿ ಗೃಹಿಣಿಯರು ಮಾಡ್ಬೇಕು. ಇವಾಗ ಪಾಪ ಸನ್ಯಾಸಿಗಳಿಗೂ ಬಂದ್ಬಿಟ್ಟಿದೆ, ಸನ್ಯಾಸಿಗಳಿಗೆ ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಮಠಾಧಿಪತಿಗಳಿಗೆ ಋಷಿ ಪಂಚಮಿ ಬಂದಿದೆ, ಎಲ್ಲ ಬಂದಾಯ್ತು. ಅದು ಗೃಹಿಣಿಯರು ಮಾಡಬೇಕು. 50 ವರ್ಷ ಯಾರಿಗೆ ದಾಟಿರ್ತಾರೋ ಅವರು ಮಾಡಬೇಕು. ಅಂದ್ರೆ ರಜಸ್ವಲಯ ಆಗೋಗಿರ್ಬೇಕು. ದ ಟೈಮ್ ಪೀರಿಯಡ್ ಹ್ಯಾಸ್ ಟು ಬಿ ಓವರ್ ಫಾರ್ ಹರ್. ಅವಳಿಗೆ ಮಾತ್ರ ಅದು ಸಾಧ್ಯ ಅಂದ್ರೆ ಏನು? ಶಿ ಹ್ಯಾಸ್ ಟು ಡು. ಅವ್ರ ಋಷಿ ಪಂಚಮಿ ಇರೋದು. ಅದಿಲ್ಲ ಅಂದ್ರೆ ಹೆಣ್ಮಕ್ಳ, ಗೃಹಿಣಿಯರ ಆಯುಷ್ಗೋಸ್ಕರ ಮನೇಲಿ ಗಂಡ ಮಾಡ್ಬೇಕು ಅಂತ ನಿಯಮ ಧರ್ಮಶಾಸ್ತ್ರದ ಪ್ರಕಾರ. ಪಾಪ ಇವಾಗ ಸನ್ಯಾಸಿಗಳು ಮಾಡಿದ್ರೆ ಯಾರಿಗೆ? ಆಶ್ರಮಕ್ಕೆ ಮಾಡ್ಕೊಳ್ಬೇಕಷ್ಟೇ. ಅವರು ಆಶ್ರಮಕ್ಕೋ ಮಠಕ್ಕೋ ಮಾಡ್ಕೊಳ್ಬೇಕು. ಇರ್ಲಿ, ಏನ್ ಮಾಡಕ್ಕಾಗಲ್ಲ. ಅದೆಲ್ಲ ಹೇಳದ್ನಲ್ಲ, ಎಲ್ಲ ಆಶ್ರಮನೂ ಚಿತ್ರಾನ್ನ ಇವಾಗ. ಯಾವುದು ಸರಿ ಇಲ್ಲ. ಕರೆಕ್ಟಾಗಿ ನಾವ್ ಯಾವ್ದಾದ್ರು ಹೀಗೆಲ್ಲ ಹಾಗೆ ಅಂದ್ರೆ ಪ್ರಪಂಚನೇ ಒಂಥರ ರೀತಿಯಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮನ್ನ ನೋಡಿ ಜನ ಏನೋ ಅಂತಾರೆ, ಏನ್ ಸ್ವಾಮೀಜಿ ನೀವೇನು ಮಾಡಲ್ಲ, ನೀವು ಋಷಿ ಪಂಚಮಿ ಮಾಡಲ್ವಾ ಅಂತಾರೆ. ನಮ್ಗಲ್ಲ ಅಂದ್ರೆ ನೀವು ಮಾಡಲ್ಲ, ಅವ್ರು ಮಾಡ್ತಿದ್ದಾರೆ ಅಂತಾರೆ. ಎನಿವೇಸ್, ಸೊ ಏನ್ ಹೇಳಕ್ ಬಂದೆ? ಕೃಷ್ಣ ಕೌಶಿಕ ಕೌಶಿಕ ಯಾರ ಜೊತೆ ಅದು ಇದಾಗಿದ್ದು? ವಸಿಷ್ಠನ ಜೊತೆ ಇದಾದಾಗ ಕೇವಲ ಮಂತ್ರ ಅನುಷ್ಠಾನದಿಂದ ಒಂದು ಹುಲ್ಲನ್ನೇ ಅಳ್ಳಾಡ್ಸಕ್ಕಾಗ್ಲಿಲ್ಲ ಅಲ್ವಾ? ಅವಾಗ ಕೌಶಿಕ ಹೇಳ್ತಾನೆ, ಏನ್ ಕ್ಷಾತ್ರ ಬಲ ಇದು, ಧಿಕ್ ಕ್ಷಾತ್ರ ಬಲಂ. ಅಲ್ಲ, ಕಾಲಿನ ಒದಿತಾನೆ ಅವನ ವಸಿಷ್ಠರನ್ನ ಗೆಲ್ಲಕ್ಕಾಗ್ಲಿಲ್ಲ ಹಾಗೆ ಅಂತ. ದೇವುಡು ನರಸಿಂಹಶಾಸ್ತ್ರಿಗಳ ಪುಸ್ತಕದಲ್ಲಿ ನೋಡಿ, ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಅಲ್ಲಿ ಧಿಕ್ ಕ್ಷಾತ್ರ ಬಲಂ. ಇಷ್ಟು ಮಾಡಿಯೂ ವಸಿಷ್ಠರು ಆ ನಂದಿನಿ ಎನ್ನುವ ಹಸುವನ್ನ ಕೇವಲ ಮಂತ್ರದಿಂದ ಗೆದ್ರು. ನನಗೆ ಇಷ್ಟೊಂದು ಆಳು ಬಲ ಇದೆ, ತೋಳು ಬಲ ಇದೆ, ಏನು ಮಾಡಕ್ಕಾಗ್ತಿಲ್ಲ. ಬ್ರಹ್ಮ ತೇಜೋ ಬಲಂ ಬಲಂ. ಬ್ರಾಹ್ಮಣನ ಮಂತ್ರ ಅನುಷ್ಠಾನವೇ ಶ್ರೇಷ್ಠ, ಕ್ಷಾತ್ರ ಬಲವನ್ನ ಧಿಕ್ಕಾರ ಅಂತ. ಸೊ ಅಂದ್ರೆ ಬ್ರಹ್ಮರ್ಷಿಯನ್ನ ಪದವಿ ಸಿಗ್ಬೇಕು ಅಂದ್ರೆ, ಯಾಕೋ ಇವತ್ತು ಬುದ್ಧಂದು ಓದ್ದಾಗಿಂದ ಇದೇ ಕಥೆವನ್ನ ಬರ್ತಾ ಇದೆ.
ಬ್ರಹ್ಮರ್ಷಿಯನ ಪದ ಸಿಗ್ಬೇಕು ಅಂದ್ರೆ ಚತುರ್ಮುಖ ಬ್ರಹ್ಮನು ಅಪ್ರೂವ್ ಮಾಡ್ಬೇಕು. ವಸಿಷ್ಠರಲ್ಲದೆ ಚತುರ್ಮುಖ ಬ್ರಹ್ಮನು, ಯಾಕಂದ್ರೆ ಬ್ರಹ್ಮರ್ಷಿ, ಬ್ರಹ್ಮ ಮಾನಸ ಪುತ್ರ ಆಗ್ಬೇಕಲ್ವ, ವಸಿಷ್ಠರ ಮಾನಸ ಪುತ್ರ ಆಗಿದ್ರು, ಅವ್ರ ಕಡೆಯಿಂದನೂ ಅಪ್ರೂವಲ್ ಬರ್ಬೇಕು. ಮನಸ್ಸನ್ನ ಅದಕ್ಕೇನು ಅಷ್ಟು ಎಷ್ಟು ಅವನಿಗೆ ವಿಚಲಿತ, ಇಷ್ಟೆಲ್ಲ ಮಾಡಿ ಕಾಮದ ಆಸೆ ಸುಮಾರು ವರ್ಷ ಮಾಡಿ, ಆಮೇಲೆ ಕಾಂಚನದ ಆಸೆ ಕೌಶಿಕನಿಗೆ, ಆಮೇಲೆ ತಾನೇ ಬ್ರಹ್ಮರ್ಷಿ ಪಟ್ಟ ಬಂದಿದ್ದು. ಅಂದ್ರೆ ಅವನಿಗೂ ಬಿಡ್ಲಿಲ್ಲ, ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿ ಇಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಈ ಮ್ಯೂಸಿಕ್ ಎಲ್ಲ ಮಾಡ್ತಾರಲ್ಲ ಮ್ಯೂಸಿಷಿಯನ್ಸ್ 6:30 ಕಾನ್ಸರ್ಟ್ ಹೋಗಿ ಕೂತ್ರೆ ಅವ್ರೇನ್ ಮಾಡ್ತಾರೆ, ಒಬ್ಬ ಮೃದಂಗ ಇಟ್ಕೊಂಡು ಕಲ್ ತಗೊಂಡು ಹೊಡಿತಾ ಇರ್ತಾನೆ. ಅಂದ್ರೇನು, ಶ್ರುತಿ ಸೆಟ್ ಆಗ್ಬೇಕು ಅವ್ರಿಗೆ. ವೈಲಿನ್ ಇಟ್ಕೊಂಡು ಏನೋ ಮಾಡ್ತಿರ್ತಾನೆ, ಅದೇನೋ ಕಾಟನ್ ತಗೊಂಡು ಫಸ್ಟ್ ಎಲ್ಲ ಉಜ್ಜೋದು, ರಾಗ ಸೆಟ್ ಆಗ್ಬೇಕು. ಆಮೇಲೆ ಇವರು ಹಾಡು ಹೇಳೋರು ಸ ಪ ಸ ಪ ಸ ಒಂದು ಹೇಳ್ಬೇಕು. ಆಯ್ತಾ, ನೀವು ಹಿಂದೂಸ್ತಾನಿ ಆಗಿದ್ರೆ ಟೇಕ್ ಇಟ್ ಔಟ್. 1.5 hours ಕಾನ್ಸರ್ಟ್ ಇದ್ರು, 1.5 hours ಸ ಪ ಸ ಅಷ್ಟೇನೆ. ಅವ್ರಿಗೆ ಶ್ರುತಿ ಕೂತ್ಕೊಳ್ಳೋದೇ ಇಲ್ಲ ಹಿಂದೂಸ್ತಾನಿ ಸಂಗೀತದವ್ರಿಗೆ. ಅಟ್ಲೀಸ್ಟ್ ಇವ್ರಿಗಾದ್ರೂ ಪರವಾಗಿಲ್ಲ. ನಾವ್ ಆಮೇಲೆ 500 ರೂಪಾಯಿ ಟಿಕೆಟ್ ಕೊಟ್ಟು ಬರ್ಬೇಕು ವಾಪಸ್. ಆದ್ರೆ ಯಾಕಿದೆ ಅರ್ಥ ಏನ್ ಹೇಳ್ತಿದ್ದೀನಿ ಅಂದ್ರೆ, ದೇ ವಾಂಟ್ ಇಟ್ ಪರ್ಫೆಕ್ಟ್. ಇಂದ್ರಿಯಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಇಟ್ ಶುಡ್ ಬಿ ವೆಲ್ ರಿಫೈನ್ಡ್. ಅದಕ್ಕೆ ಹೇಳಕ್ ಬಂದೆ, ಇಟ್ ಶುಡ್ ಬಿ ವೆಲ್ ರಿಫೈನ್ಡ್. ಮನಸ್ಸು ಮನಸ್ಸು ಇಂದ್ರಿಯಗಳನ್ನ ಕಡಿವಾಣ ಹಾಕ್ತಿದೆ, ಅದು ಇಟ್ ಇಸ್ ವಿತ್ ದಟ್ ರೈನ್ಸ್ ಮೈಂಡ್ ಹ್ಯಾಸ್ ದಿ ಪವರ್. ಅಂದ್ರೆ ಹೇಳ್ಬೇಕೆ, ಕಣ್ಣು ನೀನು ಅದನ್ನ ನೋಡ್ಬಾರ್ದು ಅಂದ್ರೆ ನೋಡ್ಬಾರ್ದು, ಅಷ್ಟು ವಿಲ್ ಪವರ್ ಇರ್ಬೇಕು ನಮ್ಗೆ. ಇಲ್ಲ, ಒಂದ್ರ ಗಂಡಲ್ಲಿ ನಾನು ಆ ಕಡೆ ನೋಡ್ತೀನಿ, ಇದು ಎಲ್ಲ ಈ ಕಡೆ ಇದಾವೆ, ಸ್ವಲ್ಪ 10 degrees ಮಾತ್ರ ಅದು ನೋಡ್ತೀನಿ, ನೋಡ್ಬಾರ್ದು, ಫುಲ್ ಸ್ಟಾಪ್. ಗಣಪತಿ ಹಬ್ಬಕ್ಕೆ ಇಷ್ಟೇ ತಿನ್ಬೇಕು. ಯಾಕಂದ್ರೆ ನಮ್ದು ಗೋಲ್ ಏನು, ಪರಮಾತ್ಮ. ಇವಾಗ ಅದನ್ನ ಆ ಶ್ಲೋಕವನ್ನ ಜ್ಞಾಪಕ ಮಾಡ್ಕೊಳ್ಳಿ. ಛಾಯಾ ತಪೋ ಆಗಿರುವಂತಹ ಪರಮಾತ್ಮನಿಗೆ ಹೋಗ್ಬೇಕು. ನಾನು ನೆರಳಲ್ಲಿದ್ದೀನಿ. ಸಂಸಾರಿ ಜೀವ ಹ್ಯಾಸ್ ಟು ಕೀಪ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂಟ್ಯಾಕ್ಟ್. ಅವಾಗ್ಲೇ ಪರಮಾತ್ಮನ ಹತ್ರ ಹೋಗಕ್ಕಾಗೋದು. ಅಂದ್ರೆ ರಥಕಲ್ಪನದ ಮೂಲಕ, ಒರಿಜಿನಲ್ ಟ್ರಾವೆಲ್ ಅಂತ ತಿಳ್ಕೊಳ್ಬಿಡಿ. ಇದು ದೇಹ ಮನಸ್ಸು ಸರಿಯಾಗಿದ್ರೆ ತಾನೇ ಅಲ್ಲಿ ಬ್ರಹ್ಮನ ಹತ್ರ ಹೋಗಕ್ ಸಾಧ್ಯ. ಇಲ್ಲಿ ಸ್ವಲ್ಪನೇ ನಾವು ಫ್ಲೆಕ್ಸಿಬಲಿ ಮಾಡ್ಕೊಂಡು ಬಂದ್ಬಿಟ್ರೆ ಹೇಗೆ ಹೋಗಕ್ ಸಾಧ್ಯ? ವೆರಿ ಇಂಪಾರ್ಟೆಂಟ್, ಯೋಚನೆ ಮಾಡಿ. ಆತ್ಮಾನಂ ರಥಿನಂ ವಿದ್ಧಿ, ಶರೀರಂ ರಥಮೇವತು, ಬುದ್ಧಿಂ ತು ಸಾರಥಂ ವಿದ್ಧಿ, ಮನಃ ಪ್ರಗ್ರಹಮೇವಚ ಎಕ್ಸೆಟ್ರಾ. ಇದನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೀಪ್ ಯುವರ್ ಇನ್ಸ್ಟ್ರೂಮೆಂಟ್ಸ್ ಪಕ್ಕ, ಅದನ್ನೇ ಹೇಳ್ತಾ ಇರೋದು. ಸರಿ, ನಿಲ್ಸುವ ಇಲ್ಲಿ, ಆಮೇಲೆ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.